ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗೋಪಾಲ್ಸ್ ಎಜುಸಿಟಿ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ಕೆಸೆಟ್ ಅಥವಾ NET ಎಕ್ಸಾಮ್ ಅನ್ನ ಸಿಂಗಲ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನಾವು ಕೆಸೆಟ್ ಅಥವಾ NET ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗಬೇಕಾದ್ರೆ ಮಾಡ್ತಕ್ಕಂಥ ಕಾಮನ್ ಮಿಸ್ಟೇಕ್ಸ್ ಏನು, ಮತ್ತೆ ಆ ಕಾಮನ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡೋದು ಹೇಗೆ, ಜೊತೆಗೆ ಕೆಸೆಟ್ ಅಥವಾ NET ಎಕ್ಸಾಮ್ ಅನ್ನ ಸಿಂಗಲ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಸಕ್ಸಸ್ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಈ ವಿಡಿಯೋದು ಪ್ರತಿ ಸೆಕೆಂಡ್ ಅನ್ನು ಕೂಡ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಶೇರ್ ಮಾಡ್ತಕ್ಕಂಥ ಪ್ರತಿಯೊಂದು ಟಿಪ್ಸ್ ಕೂಡ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಗೋಪಾಲ್ಸ್ ಎಜುಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಅನ್ನೋ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಚೂಸ್ ಮಾಡಿ. ಸೊ ದಟ್ ನಾನು ಇನ್ ಫ್ಯೂಚರ್ ಈ ಒಂದು ಚಾನಲ್ಗೆ ಕೆಸೆಟ್ ಮತ್ತೆ NET ಪ್ರಿಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ರೀಚ್ ಆಗುತ್ತೆ. ಗೋಪಾಲ್ಸ್ ಎಜುಸಿಟಿ. ಸೊ ಹಾಗಾದ್ರೆ ಈಗ ನಾನು ಕೆಸೆಟ್ ಅಥವಾ NET ಎಕ್ಸಾಮ್ ಅನ್ನ ಸಿಂಗಲ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋದು ಹೇಗೆ, ಅದಕ್ಕೆ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಸ್ಟಡಿ ಟಿಪ್ಸ್ ಅನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ನನ್ನ ಈ ಗೋಪಾಲ್ಸ್ ಎಜುಸಿಟಿ ಚಾನಲ್ ಅಲ್ಲಿ ನಾನು ಕೆಸೆಟ್ ಮತ್ತೆ NET ಪ್ರಿಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಆಗಿ ಒಂದು ಕಂಪ್ಲೀಟ್ ಕೋರ್ಸ್ ಮಾದರಿಯಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದರ ಮುಂದುವರಿದ ಭಾಗವಾಗಿ ನಾನು ಈ ಒಂದು ವಿಡಿಯೋನ ನಿಮ್ ಮುಂದೆ ತಗೊಂಡ್ ಬರ್ತಾ ಇದ್ದೀನಿ. ನೀವಿನ್ನು ನನ್ನ ಪ್ರೀವಿಯಸ್ ವಿಡಿಯೋಸ್ ಅನ್ನ ನೋಡಿಲ್ಲ ಅಂತ ಹೇಳಿದ್ರೆ ಆ ಎಲ್ಲಾ ವಿಡಿಯೋ ಲಿಂಕ್ ಅನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಈ ವಿಡಿಯೋ ನೋಡಾದ್ಮೇಲೆ ಆ ವಿಡಿಯೋಸ್ ಅನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮ್ಗೆ ಯೂಸ್ಫುಲ್ ಆಗ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡಿದ್ದೀನಿ. ಸೊ ಹಾಗಾದ್ರೆ ಈಗ ನಾನು ಈ ಕೆಸೆಟ್ ಅಥವಾ NET ಅನ್ನ ಸಿಂಗಲ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನೋದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನು ಈ ಒಂದು ವಿಡಿಯೋದಲ್ಲಿ ಏನ್ ಸ್ಟಡಿ ಟಿಪ್ಸ್ ಕೊಡ್ತೀನಿ ಇದು ಪರ್ಸನಲಿ ನಾನು ಯೂಸ್ ಮಾಡ್ಕೊಂಡಂತ ಸ್ಟಡಿ ಟಿಪ್ಸ್. ನಾನು ನಿಮ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ನಾನು 3 ಟೈಮ್ಸ್ NET ಅನ್ನ ಕ್ಲಿಯರ್ ಮಾಡಿದ್ದೀನಿ ಮತ್ತೆ 1 ಟೈಮ್ ಕೆಸೆಟ್ ಅನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿ. ನಾನು ಕೆಸೆಟ್ ಅಥವಾ NET ಗೆ ಪ್ರಿಪೇರ್ ಆಗಬೇಕಾದ್ರೆ ಅಥವಾ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾದ್ರೆ ನಾನು ಅಡಾಪ್ಟ್ ಮಾಡ್ಕೊಂಡಂತ ಸ್ಟೆಪ್ಸ್ ಅಥವಾ ಮೆಥಡ್ಸ್ ಏನಿದೆ ಆ ಮೆಥಡ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಕೆಸೆಟ್ ಅಥವಾ ನೆಟ್ ಸಕ್ಸಸ್ ಸ್ಟಡಿ ಟಿಪ್ಸ್ ಗೆ ಮೂವ್ ಆನ್ ಆಗ್ತೀನಿ. ನನ್ನ ಉದ್ದೇಶ ಇಷ್ಟೇ, ಕೆಸೆಟ್ ಅಥವಾ NET ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ತುಂಬಾ ಜನ ಆಸ್ಪಿರೆಂಟ್ಸ್ ಗೆ ಈ ಕೆಸೆಟ್ ಅಥವಾ NET ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಎಕ್ಸಾಮ್ ಅನ್ನ ಅಟೆಂಪ್ಟ್ ಮಾಡಬೇಕು ಅನ್ನೋ ಮಾಹಿತಿಯ ಕೊರತೆ ಇದೆ. ಮತ್ತೆ ಈ ರೀತಿ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಸೋರ್ಸಸ್ ಕೂಡ ಸಿಗ್ತಾ ಇಲ್ಲ. ಅಂತವರಿಗೆ ಕೆಸೆಟ್ ಮತ್ತೆ NET ಪ್ರಿಪರೇಷನ್ಸ್ ಗೆ ಫ್ರೀಯಾಗಿ ನಿಮ್ಗೆ ಗೈಡ್ ಮಾಡಬೇಕು ಅಂತ ಹೇಳಿ ನಾನು ಈ ರೀತಿ ಕಂಟಿನ್ಯೂಸ್ ವಿಡಿಯೋಸ್ ಅನ್ನ ಮಾಡ್ತಾ ಬರ್ತಾ ಇದ್ದೀನಿ. ಇದರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ. ಯುವರ್ ಸಕ್ಸಸ್ ಇಸ್ ಮೈ ಅಚೀವ್ಮೆಂಟ್. ಈ ಒಂದು ವಿಡಿಯೋ ಸೀರೀಸ್ ಅನ್ನ ನೋಡಿ ನೀವು ಕೆಸೆಟ್ ಅಥವಾ NET ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ದಟ್ ಇಟ್ ಸೆಲ್ಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆರ್ ರಿಟರ್ನ್ ಟು ಮೀ. ಅದೇ ನನ್ನ ಸಾಧನೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಿಮ್ಮ ಯಶಸ್ಸಿಗೆ ನನ್ನ ಒಂದು ಸಣ್ಣ ಬೆಂಬಲ ಅಷ್ಟೇ. ಸೊ ಹಾಗಾಗಿ ನಾನು ಈಗ ಕೆಸೆಟ್ ಸಕ್ಸಸ್ ಟಿಪ್ಸ್ ಗೆ ಮೂವ್ ಆನ್ ಆಗ್ತೀನಿ. ಈ ವಿಡಿಯೋನ ನೋಡಿದ್ಮೇಲೆ ಈ ವಿಡಿಯೋ ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿ ಮರೀದೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಆ ಕಮೆಂಟೇ ನನಗೆ ಈ ರೀತಿಯಾದಂತ ಇನ್ನೊಂದಷ್ಟು ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ನೋನ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಸೊ ಹಾಗಾದ್ರೆ ಈಗ ನಾನು ಕೆಸೆಟ್ ಅಥವಾ NET ಸಕ್ಸಸ್ ಸ್ಟಡಿ ಟಿಪ್ಸ್ ಗೆ ಮೂವ್ ಆನ್ ಆಗ್ತೀನಿ. ಸೊ ನಾನು ಈ ಕೆಸೆಟ್ ಅಥವಾ NET ಪ್ರಿಪರೇಷನ್ಸ್ ಗೆ ನಿಮ್ಗೆ ಸಕ್ಸಸ್ ಟಿಪ್ಸ್ ಅನ್ನ ಕೊಡೋದಕ್ಕಿಂತ ಮುಂಚೆ ಈ ಕೆಸೆಟ್ ಅಥವಾ NET ಯಾಕೆ ಬೇಕು ಅಂತ ತಿಳಿಸ್ಕೊಡ್ತೇನೆ. ಅದನ್ನ ನಾನು ವೈ ಆಸ್ಪೆಕ್ಟ್ಸ್ ಆಫ್ ಕೆಸೆಟ್ ಆರ್ NET ಅಂತ ತಗೊಳ್ತೀನಿ. ಅಂದ್ರೆ ನಾನೊಬ್ಬ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್, ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಈ ಕೆಸೆಟ್ ಅಥವಾ NET ಎಕ್ಸಾಮ್ ಅನ್ನ ನಾನು ಯಾಕೆ ತಗೊಳ್ಬೇಕು, ವೈ ಐ ಹ್ಯಾವ್ ಟು ಅಟೆಂಪ್ಟ್ ಫಾರ್ ಕೆಸೆಟ್ ಆರ್ NET ಎಕ್ಸಾಮ್ ಅನ್ನೋದನ್ನ ನಾನು ವೈ ಆಸ್ಪೆಕ್ಟ್ ಆಫ್ ಕೆಸೆಟ್ ಅಂತ ತಗೊಳ್ತೀನಿ. ಸೊ ಈ ವೈ ಆಸ್ಪೆಕ್ಟ್ ಅಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಕೆಸೆಟ್ ಅಥವಾ NET ಎಕ್ಸಾಮ್ ಏನಿದೆ ಇಟ್ ಈಸ್ ದಿ ಮಿನಿಮಮ್ ಎಲಿಜಿಬಿಲಿಟಿ ಫಾರ್ ಲೆಕ್ಚರರ್ಶಿಪ್. ಅಂದ್ರೆ ಭಾರತದಲ್ಲಿ ನೀವು PUC ನಂತರದ ಕೋರ್ಸ್ ಏನಿದೆ, ಎನಿ ಡಿಗ್ರಿ ಇರ್ಬೋದು, ಎನಿ ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ಆ ಕೋರ್ಸಸ್ಗೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಥವಾ ಲೆಕ್ಚರರ್ ಆಗಿ ಅಪಾಯಿಂಟ್ ಆಗಬೇಕು ಅಂದ್ರೆ
ಕೆಸೆಟ್ ಅಥವಾ NET ಅಥವಾ PhD ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ. ನೀವು PhD ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಮಿನಿಮಮ್ 5 ಇಯರ್ಸ್ ಬೇಕು. ಬಟ್ ಈ ಕೆಸೆಟ್ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರಿ ಅಂತ ಹೇಳಿದ್ರೆ 6 ತಿಂಗಳಲ್ಲೇ ಈ ಕೆಸೆಟ್ ಅಥವಾ NET ಪಾಸ್ ಮಾಡಿಕೊಂಡು ನೀವು ಲೆಕ್ಚರರ್ಶಿಪ್ಗೆ ಎಲಿಜಿಬಿಲಿಟಿಯನ್ನ ಪಡ್ಕೊಂಡು ಬಿಡ್ಬೋದಾಗುತ್ತೆ. ಸೊ ಹಾಗಾಗಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಅಥವಾ ಲೆಕ್ಚರರ್ಶಿಪ್ಗೆ ಮಿನಿಮಮ್ ಎಲಿಜಿಬಿಲಿಟಿ ಆಗಿರೋದ್ರಿಂದ ಯಾರು ಟೀಚಿಂಗ್ ಪ್ರೊಫೆಷನ್ಗೆ ಬರಬೇಕು ಅಂತ ಅನ್ಕೊಳ್ತೀರಾ ಅವರು ಕಂಪಲ್ಸರಿಲಿ ಕೆಸೆಟ್ ಅಥವಾ NET ಅನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗತ್ತೆ. ಮತ್ತೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಏನಂತ ಹೇಳಿದ್ರೆ PhD ಕಂಪಲ್ಸರಿ ಅಂತ ಇವಾಗ ಗೌರ್ಮೆಂಟ್ ಅಪಾಯಿಂಟ್ ಆಗ್ಲಿಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಂತ ಹೇಳಿ. ಸೊ ಆ ಬಗ್ಗೆ ಕನ್ಫ್ಯೂಷನ್ ಬೇಡ. ನಾನು ಗ್ರೂಪ್ಸ್ ಅಲ್ಲೆಲ್ಲ UGC ಆರ್ಡರ್ ನ ಶೇರ್ ಮಾಡಿದ್ದೀನಿ. ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗ್ಲಿಕ್ಕೆ ಮಾತ್ರ PhD ಕಂಪಲ್ಸರಿ. ಅದು ಬಿಟ್ಟು ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಲ್ಲಿ ಇರ್ಬೋದು ಅಥವಾ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜಸ್ ಅಲ್ಲಿ ಇರ್ಬೋದು, ಪ್ರೈವೇಟ್ ಕಾಲೇಜಸ್ ಅಲ್ಲಿ ಇರ್ಬೋದು ಅಥವಾ ಗವರ್ನಮೆಂಟ್ ಕಾಲೇಜಸ್ ಅಲ್ಲಿ ಇರ್ಬೋದು, ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದ್ರೆ ನಿಮಗೆ ಕೆಸೆಟ್, NET ಅಥವಾ PhD ಈ ಮೂರಲ್ಲಿ ಯಾವ್ದಾದ್ರು ಒಂದಿದ್ರೂ ಸಾಕಾಗತ್ತೆ. ಸೊ ಹಾಗಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಯಾರೆಲ್ಲ ಅನ್ಕೊಳ್ತೀರಾ ಅವರು ಕೆಸೆಟ್ ಅಥವಾ NET ನ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ ಯಾಕೆ ನಾನು ಕೆಸೆಟ್ ಅಥವಾ NET ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಹ್ಯಾಂಡ್ಸಮ್ ಸ್ಯಾಲರಿ ವೆರಿ ಇಂಪಾರ್ಟೆಂಟ್. ನಾನು ಯಾವ್ದೋ ಒಂದು ಕೋರ್ಸ್ ಮಾಡ್ತೀನಿ, ನಾನು ಆ ಕೋರ್ಸ್ ಮಾಡಿದ್ರಿಂದ ನನ್ನ ಜೀವನನ ನಾನು ಕಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಆ ಕೋರ್ಸ್ ಮಾಡಿದ್ರಲ್ಲಿ ಅರ್ಥ ಇಲ್ಲ. ನಾಲೆಜ್ ಗೇನ್ ಪರ್ಪಸ್ ಇಂದ ನಾನು ಒಂದಷ್ಟು ಕೋರ್ಸ್ ಅನ್ನ ಮಾಡ್ತೀನಿ. ಥ್ರೂ ದಟ್ ನಾಲೆಡ್ಜ್ ನಾನು ನನ್ನ ಲೈಫ್ ಅನ್ನ ಲೀಡ್ ಮಾಡೋಷ್ಟು ಕೇಪಬಿಲಿಟಿ ಬೇಕಾಗುತ್ತೆ. ಸೊ ಆ ಕೇಪಬಿಲಿಟಿ ಕೆಸೆಟ್ ಆರ್ NET ಇಂದ ಬರುತ್ತೆ ನಿಮ್ಗೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕೆಸೆಟ್ ಅಥವಾ NET ನ ಕ್ಲಿಯರ್ ಮಾಡಿಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಗೌರ್ಮೆಂಟ್ ಅಪಾಯಿಂಟ್ ಆದ್ರೆ ಮಿನಿಮಮ್ ಆಫ್ 75,000 ಸ್ಯಾಲರಿ ಇರುತ್ತೆ. ಫಸ್ಟ್ ಮಂತ್ ಸ್ಯಾಲರಿನೇ ನಿಮಗೆ ಮೋರ್ ದ್ಯಾನ್ 75,000 ಇರುತ್ತೆ. ಸೊ ಹಾಗಾಗಿ ಕೆಸೆಟ್ ಅಥವಾ NET ಎಕ್ಸಾಮ್ಸ್ ಅನ್ನ ತಗೊಳ್ಬೇಕು. ಅದಾದ್ಮೇಲೆ ರೆಸ್ಪೆಕ್ಟ್ ಇನ್ ದಿ ಸೊಸೈಟಿ. ಪ್ರಾಬಲಿ ಆಲ್ರೆಡಿ ಟೀಚಿಂಗ್ ಪ್ರೊಫೆಷನಲ್ ಇರೋರಿಗೆ ನಿಮ್ಗೆ ಗೊತ್ತಿರುತ್ತೆ ಕೆಸೆಟ್ ಅಥವಾ NET ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಟೀಚಿಂಗ್ ಕಮ್ಯುನಿಟಿನಲ್ಲಿ ಕೊಡ್ತಕ್ಕಂತ ರೆಸ್ಪೆಕ್ಟೇ ಬೇರೆ. ಅವ್ನು ಆಲ್ರೆಡಿ ಕೆಸೆಟ್ ಆಗಿದೆಯಂತೆ, NET ಆಗಿದೆಯಂತೆ ಅಂತ ಹೇಳಿ ಒಂದು ಕಂಪ್ಲೀಟ್ ರೆಸ್ಪೆಕ್ಟ್ ಸಿಗುತ್ತೆ ನಿಮ್ಗೆ. ಸೊ ಈ ಎಲ್ಲಾ ಕಾರಣದಿಂದ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೆಸೆಟ್ ಅಥವಾ NET ಎಕ್ಸಾಮ್ಸ್ ಅನ್ನ ತಗೊಳ್ಳೇಬೇಕಾಗತ್ತೆ ಟೀಚಿಂಗ್ ಪ್ರೊಫೆಷನಲ್ಲಿ ಉಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ. ಸೊ ಇದು ವೈ ಆಸ್ಪೆಕ್ಟ್ಸ್ ಆಫ್ ಕೆಸೆಟ್ ಆರ್ NET ಆಯ್ತು. ಸೊ ನೆಕ್ಸ್ಟ್ ನಾನು ಬರ್ತೀನಿ ಹೌ ಆಸ್ಪೆಕ್ಟ್ ಆಫ್ ಕೆಸೆಟ್ ಆರ್ NET ಅಂದ್ರೆ ಯಾಕೆ ಕೆಸೆಟ್ ಮಾಡಬೇಕು ಅನ್ನೋದನ್ನ ನೋಡಿದ್ವು ಇದುವರೆಗೂ. ಸೊ ಈಗ ಕೆಸೆಟ್ ಯಾಕೆ ಮಾಡಬೇಕು ಅನ್ನೋದು ಕ್ಲಾರಿಟಿ ಇದೆ ನಮ್ಗೆ. ಇದಾದ್ಮೇಲೆ ಸರಿ ಕೆಸೆಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ, ಹೇಗ್ ಮಾಡೋದು ನಾನು ಆ ಕೆಸೆಟ್ ಅನ್ನ, ಹೇಗೆ ನಾನು ಕೆಸೆಟ್ ಅನ್ನ ಪಾಸ್ ಮಾಡಬೇಕು ಅನ್ನೋದನ್ನ ನಾನು ಹೌ ಆಸ್ಪೆಕ್ಟ್ಸ್ ಆಫ್ ಕೆಸೆಟ್ ಆರ್ NET ಅಂತ ತಗೊಳ್ತೀನಿ. ಸೊ ಕೆಸೆಟ್ ಅಥವಾ NET ಅನ್ನ ಹೇಗ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ಕೊಡ್ತೀನಿ ನಾನು ನಿಮ್ಗೆ. ಸೊ ಆ ಪ್ರತಿಯೊಂದು ಟಿಪ್ಸ್ ಅನ್ನು ಕೂಡ ನಾನು ನನ್ನ ಫರ್ದರ್ ಸ್ಲೈಡ್ಸ್ ಅಲ್ಲಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಸೊ ಮೊದಲನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಲವ್ ಟುವರ್ಡ್ಸ್ ದಿ ಪ್ರೊಫೆಷನ್. ಸೊ ಯಾಕೆ ನಾನು ಇದನ್ನ ಹೇಳ್ತೀನಿ, ಈ ಒಂದು ಪಾಯಿಂಟ್ ಅನ್ನು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರೊಫೆಷನ್ ಅಂತ ಹೇಳಿದ್ರೆ ಇಲ್ಲಿ ನಾವು ಬರ್ತಾ ಇರೋದು ಟೀಚಿಂಗ್ ಪ್ರೊಫೆಷನ್ಗೆ. ಇಫ್ ಯು ಹ್ಯಾವ್ ದಿ ಲವ್ ಟುವರ್ಡ್ಸ್ ದಿ ಟೀಚಿಂಗ್ ಪ್ರೊಫೆಷನ್ ಡೆಫಿನೆಟ್ಲಿ ಯು ಕ್ಯಾನ್ ಈಸಿಲಿ ಕ್ಲಿಯರ್ ದಿ ಕೆಸೆಟ್ ಆರ್ NET. ಪ್ರೊಫೆಷನ್ ಬಗ್ಗೆ ಪ್ರೀತಿ ಇದ್ರೆ ಕೆಸೆಟ್ ಅಥವಾ NET ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ನೀವು ಕೇಳಿದ್ರೆ ವೆರಿ ಸಿಂಪಲ್. ಕೆಸೆಟ್ ಅಥವಾ NET ನಲ್ಲಿ ಪೇಪರ್ 1 ಇದೆ, ಜನರಲ್ ಪೇಪರ್, ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಮೇಜರ್ ಆಗಿ ಕೇಳೋದೇ ಅದು ನಮಗೆ ಏನಂತ ಹೇಳಿದ್ರೆ ನಮ್ಗೆ ನಮ್ಮ ಪ್ರೊಫೆಷನ್ ಬಗ್ಗೆ ಏನ್ ಪ್ಯಾಷನ್ ಇದೆ, ಏನ್ ಇಂಟ್ರೆಸ್ಟ್ ಇದೆ, ಸ್ಟೂಡೆಂಟ್ಸ್ ಅನ್ನ ನಾವು ಹೇಗ್ ಪ್ರಯತ್ನಿಸ್ತೀವಿ, ಈ ರೀತಿಯಾದಂತ ಕ್ವಶನ್ಸೇ ಬರೋದು. ಸೊ ಹಾಗಾಗಿ ನಿಮ್ಮ ಪ್ರೊಫೆಷನ್ ಬಗ್ಗೆ ನಿಮ್ಗೆ ಲವ್ ಅಂಡ್ ರೆಸ್ಪೆಕ್ಟ್ ಇದೆ ಅಂತ ಹೇಳಿದ್ರೆ ಪೇಪರ್ 1 ಅನ್ನ ನೀವು ಈಸಿಯಾಗಿ ಅಟೆಂಪ್ಟ್ ಮಾಡಬಹುದಾಗತ್ತೆ. ಸೊ ಹಾಗಾಗಿ ಫಸ್ಟ್ ನಿಮ್ಗೆ ಏನಿರ್ಬೇಕಾಗತ್ತೆ, ಕೆಸೆಟ್ ಅಥವಾ NET ಅನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ಗೆ ಟೀಚಿಂಗ್ ಪ್ರೊಫೆಷನ್ ಬಗ್ಗೆ ರೆಸ್ಪೆಕ್ಟ್ ಮತ್ತೆ ಲವ್ ಇರಬೇಕಾಗತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ ಕಮಾಂಡ್ ಓವರ್ ದಿ ಸಬ್ಜೆಕ್ಟ್. ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿರುತ್ತೆ ಆ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಕಮಾಂಡ್ ಇರಬೇಕು. ಯಾಕೆ ಕಮಾಂಡ್ ಓವರ್ ದಿ ಸಬ್ಜೆಕ್ಟ್ ನಿಮಗೆ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೇಪರ್ 2 ನಿಮ್ಮ ಕೋರ್ ಸಬ್ಜೆಕ್ಟ್ ಏನಿರುತ್ತೆ ಅಲ್ಲಿ ಡೆಪ್ತ್ನೆಸ್ ಆಫ್ ದಿ ಸಬ್ಜೆಕ್ಟ್ ಏನಿದೆ ಅದನ್ನ ಟೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಒಳ್ಳೆ ಕಮಾಂಡ್ ಇದೆ ಅಂತ ಹೇಳಿದ್ರೆ ನೀವು ಸೆಕೆಂಡ್ ಪೇಪರ್ನು ಕೂಡ ತುಂಬಾ ಚೆನ್ನಾಗಿ ಅಟೆಂಪ್ಟ್ ಮಾಡಬಹುದಾಗುತ್ತೆ. ಸೊ ದಟ್ ನೀವು NET ಕ್ಲಿಯರ್ ಮಾಡ್ಕೊಳ್ಬಹುದಾಗುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸ್ಟ್ರಾಂಗ್ ಡಿಟರ್ಮಿನೇಷನ್. ಸೊ ಏನು ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಂದ್ರೆ ನಾನು NET ಅಥವಾ ಕೆಸೆಟ್ ಅನ್ನ ಕ್ಲಿಯರ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಲ್ಲಿ ನಿಮ್ಮಲ್ಲಿ ಇದ್ರೆ ಆ ಡಿಟರ್ಮಿನೇಷನ್ ನಿಮ್ಗೆ ಧೈರ್ಯ ತಂದು ಕೊಡುತ್ತೆ. ಆ ಧೈರ್ಯನೇ ನಿಮ್ಮಲ್ಲಿ
ಆ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತಕ್ಕಂಥ ಕಾನ್ಫಿಡೆನ್ಸ್ ಅನ್ನ ತಂದ್ಕೊಡುತ್ತೆ. ಸೊ ಹಾಗಾಗಿ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಅನ್ನ ಇಟ್ಕೊಳ್ಳಿ ನೀವು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಆಲ್ರೆಡಿ ಹೇಳಿದೆ, ಡಿಟರ್ಮಿನೇಷನ್ ಇದೆ ಅಂದ್ರೆ ಆಟೋಮ್ಯಾಟಿಕಲಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮಲ್ಲಿ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಳ್ಳಿ, ಆಟೋಮ್ಯಾಟಿಕಲಿ ನೀವು ಎಕ್ಸಾಮ್ ಅನ್ನ ಈಸಿಯಾಗಿ ಅಟೆಂಪ್ಟ್ ಮಾಡಬಹುದಾಗುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅವಾಯ್ಡ್ ಕಾಮನ್ ಮಿಸ್ಟೇಕ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ಕಾಮನ್ ಮಿಸ್ಟೇಕ್ಸ್ ಏನಾಗುತ್ತೆ ಈ ಕೆಸೆಟ್ ಅಥವಾ NET ಪ್ರಿಪರೇಷನ್ಸ್ ಅಲ್ಲಿ ಅಥವಾ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಆ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡಿ. ಯೂಶುವಲಿ ನಾವು ಮಾಡ್ತಕ್ಕಂಥ ಕಾಮನ್ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ ನಾನು ಕೆಲವು ಇಂಪಾರ್ಟೆಂಟ್ ಮಿಸ್ಟೇಕ್ಸ್ ಅನ್ನ ನಿಮ್ಗೆ ಹೇಳ್ತೀನಿ. ಏನು ಅಂತ ಹೇಳಿದ್ರೆ ಫಸ್ಟ್ ನಾವು ಮಾಡ್ತಕ್ಕಂಥ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಈ ಕೆಸೆಟ್ ಅಥವಾ NET ಎಕ್ಸಾಮ್ ತುಂಬಾ ಟಫ್, ಇಟ್ ಈಸ್ ವೆರಿ ಟಫ್ ಎಕ್ಸಾಮ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಅದು ನಾವು ಮಾಡ್ತಕ್ಕಂಥ ಫಸ್ಟ್ ಮಿಸ್ಟೇಕ್. ಸೊ ಆ ಮಿಸ್ಟೇಕ್ ಅನ್ನ ನಾವು ಅವಾಯ್ಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಕೆಸೆಟ್ ಅಥವಾ NET ಅಂತಕ್ಕಂಥದ್ದು ಟಫ್ ಎಕ್ಸಾಮ್ ಅಲ್ಲ, ತುಂಬಾನೇ ಈಸಿ ಎಕ್ಸಾಮ್. ನೀವು ನಿಮ್ಮ ಡಿಗ್ರಿ ಮತ್ತೆ PG ನಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಓದಿದೀರಾ ಅಂತ ಹೇಳಿದ್ರೆ ಅಥವಾ ಎಕ್ಸ್ಟ್ರಾ ಎಫರ್ಟ್ ಇಲ್ಲದೆ ನೀವು NET ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದಾಗುತ್ತೆ. ಇದನ್ನ ನಾನು ಜಸ್ಟ್ ಏನೋ ಇಮ್ಯಾಜಿನರಿಯಾಗಿ ಹೇಳ್ತಾ ಇಲ್ಲ, ನಾನು ಕೆಸೆಟ್ ಅಥವಾ NET ಎರಡನ್ನೂ ಕ್ಲಿಯರ್ ಮಾಡ್ಕೊಂಡು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಎಕ್ಸಾಮ್ ಯಾವುದೇ ಕಾರಣಕ್ಕೂ ಟಫ್ ಇರೋದಿಲ್ಲ, ನೀವು ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಅನ್ನ ಇಟ್ಕೊಂಡಿರ್ಬೇಕಷ್ಟೇ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾಡ್ತಕ್ಕಂಥ ಸೆಕೆಂಡ್ ಕಾಮನ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ತುಂಬಾ ಜನ ನಿಮ್ಗೆ ಹೇಳಿವಿ ನಿಮ್ಮ ತಲೆಗೆ ತುಂಬಿಟ್ಟಿರ್ತಾರೆ. ಏನಂತ ಹೇಳಿ ಅಂದ್ರೆ ಈ ಕೆಸೆಟ್ ಅಥವಾ NET ಎಕ್ಸಾಮ್ ಅನ್ನ ಒಂದ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಕ್ಕಾಗಲ್ಲ, ಮಿನಿಮಮ್ ಅಂದ್ರೂ 3 ಅಟೆಂಪ್ಟ್ ತಗೊಳ್ಬೇಕು, 4 ಅಟೆಂಪ್ಟ್ ತಗೊಳ್ಬೇಕು ಅಂತ ಹೇಳಿ ಫ್ರೆಂಡ್ಸ್ ಬೇರೆ ಯಾರೋ ನಿಮ್ಮ ಮನಸ್ಸಿಗೆ ಫೀಡ್ ಮಾಡ್ಬಿಟ್ಟಿರ್ತಾರೆ. ಹಾಗಾಗಿ ನಿಮ್ಗೆ ಫಸ್ಟ್ ಅಟೆಂಪ್ಟ್ ಅಲ್ಲೆಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ ಬಿಡು, ಸಿಂಗಲ್ ಅಟೆಂಪ್ಟ್ ಅಲ್ಲೆಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ ಬಿಡು ಅನ್ನೋ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಆ ಒಂದು ಇಮ್ಯಾಜಿನೇಷನ್ ಅನ್ನ ಮೊದಲು ನಿಮ್ಮ ಮೈಂಡ್ ಇಂದ ತೆಗೆದಾಕಿ. ಯಾಕಂತ ಹೇಳಿದ್ರೆ ನಾನು ಕೂಡ ಥರ್ಡ್ ಸೆಮ್ MCOM ಅಲ್ಲಿ ಇರ್ಬೇಕಾದ್ರೇನೆ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ NET ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನನಗೂ ಕೂಡ ಇದೇ ರೀತಿ ಹೇಳ್ತಿದ್ರು, 8-10 ಅಟೆಂಪ್ಟ್ ಮಾಡಿರೋರೆ ಕ್ಲಿಯರ್ ಆಗಿಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಬಿಡುತ್ತಾ ಹಾಗೆ ಹೀಗೆ ಅಂತೆಲ್ಲ ಹೇಳೋರು. ಬಟ್ ಅದನ್ನೆಲ್ಲ ನೀವು ಮೈಂಡ್ ತಗೊಳ್ಳೋದು ಬೇಡ. ನನಗೆ ಈ ಎಕ್ಸಾಮ್ ಈಸಿ ಇರುತ್ತೆ, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ತೀನಿ, ಮಾಡಬಹುದು ಅನ್ನೋ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಅನ್ನ ತಂದ್ಕೊಳ್ಳಿ. ಸೊ ಅದಾದ್ಮೇಲೆ ನನ್ಗಿರೋ ನಾಲೆಡ್ಜ್ಗೆ ನಾನು ಈ ಎಕ್ಸಾಮ್ ಅನ್ನ ಪಾಸ್ ಮಾಡೋಕ್ ಆಗಲ್ಲ, ಕೆಸೆಟ್ NET ಎಕ್ಸಾಮ್ ಅನ್ನ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ತುಂಬಾ ಜನ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ. ನನಗೆ ನನ್ನ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಮಾತಾಡುವಾಗ, ಸರ್ ಕೆಸೆಟ್ ಎಕ್ಸಾಮ್ ಅನ್ನ ನಾನ್ ಪಾಸ್ ಮಾಡ್ಬೋದಾ ಸರ್, ನನ್ನ ಕೈಲಿ ಆಗುತ್ತಾ ಸರ್, ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ. ಎಸ್ ಐ ವಿಲ್ ಡೂ ಇಟ್ ಅನ್ನೋ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಲಿ ನಿಮ್ಮಲ್ಲಿ, ಡೆಫಿನೆಟ್ಲಿ ಯು ಕ್ಯಾನ್ ಕ್ಲಿಯರ್. ಸೊ ಅದಾದ್ಮೇಲೆ ರಾಂಗ್ಲಿ ಅನಲೈಸಿಂಗ್ ದಿ ಕ್ವಶನ್. ಇನ್ನ ಎಕ್ಸಾಮ್ ಹಾಲಿಗೆ ಬಂದಾಗ ಕ್ವಶನ್ ಪೇಪರ್ ನಿಮ್ ಮುಂದೆ ಇರುತ್ತೆ, ಆ ಕ್ವಶನ್ಗೆ ಸಂಬಂಧಪಟ್ಟಂತ ಟಾಪಿಕ್ಸ್ ಅನ್ನ ನೀವು ಆಲ್ರೆಡಿ ಓದಿರ್ತೀರಾ. ಬಟ್ ಕ್ವಶನ್ ಅನ್ನ ಅನಲೈಸ್ ಮಾಡುವಾಗ ತಪ್ಪಾಗಿ ಕ್ವಶನ್ ಅನ್ನ ಅನಲೈಸ್ ಮಾಡ್ತೀರಾ. ಈ ಒಂದು ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡಿ. ಕ್ವಶನ್ ಅನ್ನ ಅಕ್ಯುರೇಟ್ ಆಗಿ ಅನಲೈಸ್ ಮಾಡಿ, ಸೊ ದಟ್ ನಿಮ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಗೆಟಿಂಗ್ ನರ್ವಸ್. ಸೊ ಎಕ್ಸಾಮ್ ಅಲ್ಲಿ ಓದ್ ತಕ್ಷಣ ಕೆಲವರಿಗೆ ತುಂಬಾ ಓದಿರ್ತಾರೆ, ತುಂಬಾ ಎಫರ್ಟ್ ಹಾಕಿರ್ತಾರೆ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ನರ್ವಸ್ ಆಗ್ಬಿಡ್ತೀರಿ. ಸೊ ಆ ನರ್ವಸ್ನೆಸ್ ಅನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಸಿಕ್ಸ್ತ್ ಒಂದು ಕಾಮನ್ ಮಿಸ್ಟೇಕ್ ನಾವು ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಮಿಸ್ಟೇಕ್. ಇದು ಏನಂತ ಹೇಳಿದ್ರೆ ನೆಗ್ಲಿಜೆನ್ಸ್ ಟುವರ್ಡ್ಸ್ ದಿ ಸ್ಟಡಿ. ಏನ್ ಮಾಡ್ತೀವಿ, ಈ ಕೆಸೆಟ್ ಅಥವಾ NET ಎಕ್ಸಾಮ್ಗೆ ಇಷ್ಟು ಅಟೆಂಪ್ಟ್ಸ್ ಅಂತ ಲಿಮಿಟ್ ಇಲ್ಲ, ಇಷ್ಟು ಏಜ್ ಲಿಮಿಟ್ ಇಲ್ಲ. ನಿಮ್ಗೆ JRF ಮಾತ್ರ ಏಜ್ ಲಿಮಿಟ್ ಇದೆ, ಕೆಸೆಟ್ ಮತ್ತೆ NET ಏಜ್ ಲಿಮಿಟ್ ಇಲ್ಲ. ಅಯ್ಯೋ ಈ ಅಟೆಂಪ್ಟ್ ಅಲ್ಲಿ ಅಲ್ದಿರೆ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಬರೆಯೋದು ಬಿಡು, ವರ್ಷಕ್ಕೆ 2 ಸರ್ತಿ ಎಕ್ಸಾಮ್ ಮಾಡ್ತಾರೆ, ಯಾವ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಓದೋಣ ಬಿಡು, ನೆಕ್ಸ್ಟ್ ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗೋಣ ಬಿಡು ಅಂತ ಹೇಳಿ ನಿಮ್ಮ ಸ್ಟಡೀಸ್ ಕಡೆಗೆ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಮಿಸ್ಟೇಕ್. ಸೊ ಹಾಗಾಗಿ ನಿಮ್ಮ ಸ್ಟಡೀಸ್ ನ ನೆಗ್ಲೆಕ್ಟ್ ಮಾಡಬೇಡಿ. ನನಗೆ ನೆಕ್ಸ್ಟ್ ಏನ್ ಅಟೆಂಪ್ಟ್ ಬರ್ತಾ ಇದೆ ಅಪ್ಕಮಿಂಗ್ ಎಕ್ಸಾಮ್, ದಟ್ ಈಸ್ ದಿ ಡೆಡ್ ಲೈನ್, ಅದೇ ಲಾಸ್ಟ್ ಅಟೆಂಪ್ಟ್ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಸ್ಟ್ರಾಂಗ್ ಆಗಿ ಡಿಟರ್ಮೈನ್ ಮಾಡ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಮ ಸ್ಟಡಿ ಕಡೆಗೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಇಷ್ಟೆಲ್ಲ ಮಿಸ್ಟೇಕ್ಸ್ ಅನ್ನ ಐಡೆಂಟಿಫೈ ಮಾಡಿ, ಇಷ್ಟೆಲ್ಲ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಅಪ್ಕಮಿಂಗ್ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲೇ ಕೆಸೆಟ್ ಅಥವಾ NET ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಬಹುದಾಗುತ್ತೆ. ಅದಕ್ಕೆ ನಾನು ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ತೀನಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಈ ಟಿಪ್ಸ್ ಏನ್ ಅನ್ನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದ್ರ ಜೊತೆಗೆ ನಾನು ಇನ್ನೊಂದಷ್ಟು ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಮತ್ತೆ ಪ್ರತಿಯೊಂದು ಪೇಪರ್ 1 ಮತ್ತೆ ಪೇಪರ್ 2 ಹೇಗೆ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಈಗ ನಾನು ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆನ್ ಆಗೋಣ. ನೆಕ್ಸ್ಟ್ ಟಾಪಿಕ್ ಕೆಸೆಟ್ ಅಥವಾ NET ಸಕ್ಸಸ್ ಟಿಪ್ಸ್ ಅಲ್ಲಿ ನಾನು ಏನ್ ತಗೊಳ್ತೀನಿ ಅಂತ ಹೇಳಿದ್ರೆ ಸಕ್ಸಸ್ ಫ್ಯಾಕ್ಟರ್ಸ್ ಏನು ಅಂತ ಹೇಳಿ. ಸೊ ಸಕ್ಸಸ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಏನ್ ಬರುತ್ತೆ ಕೆಸೆಟ್ ಅಥವಾ NET ನಲ್ಲಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಕೆಸೆಟ್ ಅಥವಾ NET ನಲ್ಲಿ ಸಕ್ಸಸ್ ಅನ್ನ ಡಿಸೈಡ್ ಮಾಡ್ತಕ್ಕಂತ 2 ಫ್ಯಾಕ್ಟರ್ಸ್ ಯಾವ್ದು ಅಂತ ಹೇಳಿದ್ರೆ
ಒಂದು ಹೌ ಮಚ್ ಯು ಪ್ರಿಪೇರ್. ಸೊ ಫಸ್ಟ್ ಫ್ಯಾಕ್ಟರ್ ಏನು ಅಂದ್ರೆ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ನಿಮ್ಮ ಸಕ್ಸಸ್ ಅನ್ನ ಡಿಸೈಡ್ ಮಾಡುತ್ತೆ. ಇದು ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಹೌ ಯು ರಿಯಾಕ್ಟ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಈ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕ್ವಶನ್ ಪೇಪರ್ ನಿಮ್ ಕೈಗೆ ಬಂದ ಮೇಲೆ ನೀವು ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅಂತಕ್ಕಂಥದ್ದು. 6 ತಿಂಗಳಿಂದ ನೀವು ಹೇಗ್ ಪ್ರಿಪೇರ್ ಆಗಿದ್ದೀರಾ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಿಮ್ಮ ಸಕ್ಸಸ್ ಅನ್ನು ಡಿಸೈಡ್ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ನೀವು ನೆಕ್ಸ್ಟ್ ಪ್ರಿಪೇರ್ ಎಲ್ಲ ಆಗಿದ್ದೀರಾ, ಎಕ್ಸಾಮಿನೇಷನ್ ಹಾಲ್ಗೆ ಹೋದ್ಮೇಲೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತಕ್ಕಂಥದ್ದು ಸೆಕೆಂಡ್ ಫ್ಯಾಕ್ಟರ್. ಈ 2 ಮೇಜರ್ ಫ್ಯಾಕ್ಟರ್ಸ್ ನಿಮ್ಮ ಸಕ್ಸಸ್ ಆರ್ ಫೇಲ್ಯೂರ್ ಅನ್ನ ಡಿಸೈಡ್ ಮಾಡಿಬಿಡುತ್ತೆ. ಯಾಕೆ ಈ 2 ಫ್ಯಾಕ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ KSET ಅಥವಾ NET ನಲ್ಲಿ 2 ಟೈಪ್ಸ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ನಾನು ಅದನ್ನ ಟೈಪ್ಸ್ ಆಫ್ ಕ್ವಶನ್ಸ್ ಅಂತ ತಗೊಂಡಿದ್ದೀನಿ. 2 ಟೈಪ್ಸ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಥವಾ KSET ಅಥವಾ NET ನಲ್ಲಿ ಕೇಳ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಅನ್ನ ನಾವು ಬ್ರಾಡ್ಲಿ 2 ಕ್ಯಾಟಗರಿ ಆಗಿ ಡಿವೈಡ್ ಮಾಡಬಹುದು. ಸೊ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಕ್ಯಾಟಗರಿ ಆಫ್ ಕ್ವಶನ್ಸ್ ಯಾವುದು ಅಂದ್ರೆ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿ. ಸೊ ಒಂದು ಟೈಪ್ ಆಫ್ ಕ್ವಶನ್ಸ್ ಯಾವುದು ಅಂದ್ರೆ ಮೆಮೊರಿ ಬೇಸ್ಡ್ ಕ್ವಶನ್ಸ್. ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂದ್ರೆ ನೀವು ಆ ಸಬ್ಜೆಕ್ಟ್ ಅನ್ನ ಓದಿರ್ಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು, ಜೊತೆಗೆ ನೆನ್ಪಿಟ್ಕೊಂಡಿರ್ಬೇಕು. ನೆನ್ಪಿಟ್ಕೊಂಡು ನೀವು ಆ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ UGC ಎಸ್ಟಾಬ್ಲಿಷ್ ಆಗಿದ ಇಯರ್ ಯಾವುದು ಅಂತ ಕೇಳಿದ್ರು ಅಂತ ಹೇಳಿದ್ರೆ ನೀವು ಎಷ್ಟೇ ಬ್ರಿಲಿಯಂಟ್ ಆಗಿದ್ರು ಕೂಡ ನೀವು ಆ ಒಂದು ಇಯರ್ ಅನ್ನ ಓದಿ ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ಬರೆಯೋಕ್ಕಾಗೋದಿಲ್ಲ ಅಥವಾ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಅಂತ ಕ್ವಶನ್ಸ್ ಅನ್ನ ನಾವು ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಈ ಮೆಮೊರಿ ಬೇಸ್ಡ್ ಕ್ವಶನ್ಸ್ಗೆ ಹೌ ಮಚ್ ಯು ಪ್ರಿಪೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಸ್ಟಡಿ ಮಾಡಿದೀರಾ ಅನ್ನೋದು ನಿಮ್ಮ ಸಕ್ಸಸ್ ಅನ್ನ ಡಿಸೈಡ್ ಮಾಡೋದ್ರಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಬರುತ್ತೆ ಅನಾಲಿಟಿಕಲ್ ಕ್ವಶನ್ಸ್. ಅನಾಲಿಟಿಕಲ್ ಕ್ವಶನ್ಸ್ ಅಂತ ಹೇಳಿದ್ರೆ ಇದು ಅಪ್ಲಿಕೇಶನ್ ಲೆವೆಲ್ ನಾಲೆಡ್ಜ್ ಅನ್ನ ಕೇಳುತ್ತೆ. ಅಂದ್ರೆ ನೀವು ಯಾವುದೋ ಒಂದು ಟಾಪಿಕ್ ಅನ್ನ ಓದಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಸಾಕಾಗೋದಿಲ್ಲ. ಆ ಒಂದು ಟಾಪಿಕ್ ಅನ್ನ ಅಪ್ಲೈ ಮಾಡುವಂತ ಕೆಪಾಸಿಟಿ ನಿಮಗೆ ಬೇಕಾಗುತ್ತೆ. ಸೊ ಈ ಅಪ್ಲೈ ಮಾಡುವಂತ ಕೆಪಾಸಿಟಿ ಅಂದ್ರೇನೆ ಹೌ ಯು ರಿಯಾಕ್ಟ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಆ ಪರ್ಟಿಕ್ಯುಲರ್ ಕ್ವಶನ್ಗೆ ನೀವು ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ನಿಮ್ಮ ಅಪ್ಲಿಕೇಶನ್ ಹೇಗ್ ಮಾಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಅನಾಲಿಟಿಕಲ್ ಟೈಪ್ ಕ್ವಶನ್ಸ್ಗೆ ಎಕ್ಸಾಮಿನೇಷನ್ ಹಾಲಲ್ಲಿ ನೀವು ಆಲ್ರೆಡಿ ಓದಿರೋ ನಾಲೆಡ್ಜ್ ಅನ್ನ ಇಟ್ಕೊಂಡು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ KSET ಅಥವಾ NET ನಲ್ಲಿ ಕೇಳ್ತಕ್ಕಂಥ 2 ಟೈಪ್ಸ್ ಆಫ್ ಕ್ವಶನ್ಸ್ಗೆ 2 ಟೈಪ್ಸ್ ಆಫ್ ಸ್ಟಡಿ ಬೇಕಾಗುತ್ತೆ ನಿಮ್ಗೆ. ಅದು ಹೇಗ್ ಪ್ರಿಪೇರ್ ಆಗ್ತೀರಾ ಮತ್ತೆ ಹೇಗೆ ರಿಯಾಕ್ಟ್ ಮಾಡ್ತೀರಾ, ಕ್ವಶನ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಮೆಮೊರಿ ಬೇಸ್ಡ್ ಮತ್ತೆ ಅನಾಲಿಟಿಕಲ್ ಟೈಪ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಕ್ಕಂಥ ರೀತಿ ಆಯ್ತು. ಈ ರೀತಿ ನೀವು ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ನೀವು KSET ಅಲ್ಲಿ ಸಕ್ಸಸ್ ಆಗ್ಬೋದಾಗುತ್ತೆ. ಸರಿ ಆಯ್ತು, ಈ ತರ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಇದೆ, ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸ್ ಇದೆ. ಇದನ್ನ ನಾನು ಆನ್ಸರ್ ಮಾಡಬೇಕು ಅಂದ್ರೆ ನನಗೆ ರಿಕ್ವೈರ್ಮೆಂಟ್ ಏನು, ನನಗೆ ಏನ್ ಬೇಕು ಅಂತ ಕೇಳಿದ್ರೆ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅನ್ನ ನೀವು ಆನ್ಸರ್ ಮಾಡಬೇಕು ಅಂದ್ರೆ ನಿಮ್ಗೆ ರಿಮೆಂಬರಿಂಗ್ ನೆನ್ಪಿಟ್ಕೊಳ್ಳೋ ಅಂತ ಶಕ್ತಿ ಬೇಕು, ಮೆಮೊರಿ ಬೇಕು. ಅದೇ ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ನೀವು ತಿಳ್ಕೊಂಡಿರೋ ನಾಲೆಡ್ಜ್ ಅನ್ನ ಅಪ್ಲೈ ಮಾಡೋ ಕೆಪಾಸಿಟಿ ಬೇಕಾಗುತ್ತೆ. ಈ ಒಂದು ಮಾಡೆಲ್ ಅಲ್ಲಿ ನೀವು ಸ್ಟಡಿಯನ್ನ ಮಾಡಿದ್ರಿ ಅಂತ ಹೇಳಿದ್ರೆ KSET ಅಥವಾ NET ಅನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಟಫ್ ಅನ್ಸೋದಿಲ್ಲ. ಈ ಒಂದು ಮೆಕ್ಯಾನಿಸಮ್ ಅಥವಾ ಮಾಡೆಲ್ ಅನ್ನ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದಲ್ಲಿ ಈ ಒಂದು ಮೆಕ್ಯಾನಿಸಮ್ ಅನ್ನ ನೀವು ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರ್ತಿ ಬೇಕಾದ್ರೂ ನೋಡಿ ಇದನ್ನ, ಮತ್ತೆ ನಿಮ್ಮ ಸ್ಟಡಿ ಅಥವಾ ಪ್ರಿಪರೇಷನ್ ಟೈಮ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ನಿಮ್ಗೆ ಇದು KSET ಅಥವಾ NET ಸಕ್ಸಸ್ ರೇಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ KSET ಅಥವಾ NET ಸಕ್ಸಸ್ ಟಿಪ್ಸ್ ಗೆ ಮೂವ್ ಆನ್ ಆಗ್ತೀನಿ. ಸೊ ಈ ಸಕ್ಸಸ್ ಟಿಪ್ಸ್ ಅಲ್ಲಿ ನಾನು 3 ಪಾರ್ಟ್ಸ್ ಆಗಿ ತಗೊಳ್ತೇನೆ. ಬಿಫೋರ್ ಪ್ರಿಪರೇಷನ್ ನೀವೇನ್ ಮಾಡಬೇಕು, ಪ್ರಿಪೇರ್ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಪ್ರಿಪೇರ್ ಆದ್ಮೇಲೆ ಏನ್ ಮಾಡಬೇಕು ಅಂತೇಳಿ 3 ಪಾರ್ಟ್ಸ್ ಆಗಿ ತಗೊಂಡು ನಿಮ್ಗೆ KSET ಅಥವಾ NET ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನೀವು ಯಾವುದೋ ಒಂದು ಟಾಪಿಕ್ಗೆ ಪ್ರಿಪೇರ್ ಆಗೋದಕ್ಕಿಂತ ಅಥವಾ ಓದೋದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಲವ್ ದಿ ಲರ್ನಿಂಗ್. ಸೊ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಲರ್ನಿಂಗ್ ಏನಿದೆ ಅಥವಾ ಕಲಿಕೆ ಏನಿದೆ ಅದನ್ನ ಪ್ರೀತಿಸೋದನ್ನ ಕಲೀರಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಬಬ್ಲಿ ನಿಮ್ಮೆಲ್ಲರ ವೈಯಕ್ತಿಕ ಅನುಭವಕ್ಕೆ ಇದು ಬಂದಿರುತ್ತೆ. ನೀವು ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಅಥವಾ ಟಾಪಿಕ್ ಅನ್ನ ನೀವು ತುಂಬಾ ಇಷ್ಟಪಟ್ಟು ಓದ್ತೀರಾ ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಿಮ್ಗೆ ಬೇಗ ಈಸಿಯಾಗಿ ಅರ್ಥ ಆಗುತ್ತೆ, ಜೊತೆಗೆ ನಿಮ್ಗೆ ನೆನ್ಪುಳಿಯುತ್ತೆ ಲಾಂಗ್ ಟರ್ಮ್ ವರ್ಗು. ಅದೇ ಏನೋ ನೀವು ಓದ್ಬೇಕಲ್ಲಪ್ಪ ಅಂತ ಓದಿದ್ರೆ ಅದನ್ನ ನೀವು ನೆನ್ಪಿಟ್ಕೊಳ್ಳೋದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ಹಾಗಾಗಿ ಕಷ್ಟಪಟ್ಟು ಓದ್ಬೇಡಿ, ಇಷ್ಟಪಟ್ಟು ಓದಿ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಲರ್ನಿಂಗ್ ಏನಿದೆ ಅದನ್ನ ಪ್ರೀತಿಸೋದನ್ನ ಕಲೀರಿ. ಇದು ಫಸ್ಟ್ ರಿಕ್ವೈರ್ಮೆಂಟ್.
ಸೊ ಇದಾದ್ಮೇಲೆ ತುಂಬಾ ಜನ ಹೇಳ್ತಾರೆ, ಸರ್ ನಾನು ಏನೇ ಇಷ್ಟಪಟ್ಟು ಏನೇ ಓದಿದ್ರು ನನಗೆ ಇಂಟ್ರೆಸ್ಟೇ ಬರಲ್ಲ ಸರ್, ನನ್ಗೆ ಹಾಗಾಗುತ್ತೆ ಸರ್, ನನಗೆ ಅರ್ಥ ಆಗಲ್ಲ ಸರ್, ಮರ್ತೋಗ್ತೀನಿ ಸರ್ ಅಂತ ಹೇಳ್ತಾ ಇರ್ತೀರಾ. ಸೊ ನಿಮ್ಗೆ ಇಂಟ್ರೆಸ್ಟ್ ಅನ್ನ ಬೆಳೆಸ್ಕೋಬೇಕು ನಿಮ್ಮ ಲರ್ನಿಂಗ್ ಬಗ್ಗೆ ಅಂತ ಹೇಳಿದ್ರೆ, ಇಮ್ಯಾಜಿನ್ ಯುವರ್ ಲೈಫ್ ಆಫ್ಟರ್ ಕ್ಲಿಯರಿಂಗ್ ದಿ ಕೆಸೆಟ್ ಆರ್ NET. ಸೊ ನಿಮ್ಗೆ ಇವಾಗ PG ಆಗಿದೆ, ಕೆಸೆಟ್ ಅಥವಾ NET ಕ್ಲಿಯರ್ ಆಗಿ ನಾನು ಗೌರ್ಮೆಂಟ್ ಅಪಾಯಿಂಟ್ ಆದ್ರೆ 75,000 ಗಿಂತ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಅನ್ನೋದನ್ನ ಅಸ್ಯೂಮ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. 75,000 ಗಿಂತ ಸ್ಯಾಲ್ರಿ ಬರುತ್ತೆ ನನಗೆ, ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಸೊಸೈಟಿನಲ್ಲಿ ನನಗೆ ಏನ್ ರೆಸ್ಪೆಕ್ಟ್ ಸಿಗುತ್ತೆ, ನನ್ನ ಫ್ಯಾಮಿಲಿನ ನಾನು ಹೆಂಗ್ ನೋಡ್ಕೊಳ್ಬಹುದು, ಈ ರೀತಿ ಲೈಫ್ ಆಫ್ಟರ್ ಕ್ಲಿಯರಿಂಗ್ ಕೆಸೆಟ್ ಆರ್ NET ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಇಮ್ಯಾಜಿನೇಷನ್ ಇದೆಯಲ್ಲ, ಅದು ನಿಮ್ಮಲ್ಲಿ ಒಂದು ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಅನ್ನ ತಂದ್ಕೊಡುತ್ತೆ. ಹೌದು, ನನ್ನ ಜೀವನ ಅಷ್ಟೇ ಚೆನ್ನಾಗಿರ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಕೆಸೆಟ್ ಅಥವಾ NET ಅನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಅನ್ನ ನಿಮ್ಗೆ ತಂದ್ಕೊಡುತ್ತೆ. ಸೊ ಹಾಗಾಗಿ ಇಮ್ಯಾಜಿನ್ ಯುವರ್ ಲೈಫ್ ಆಫ್ಟರ್ ಕ್ಲಿಯರಿಂಗ್ ಕೆಸೆಟ್ ಆರ್ NET. ಸೊ ಇದಾದ್ಮೇಲೆ ಪ್ರಿಪೇರ್ ಆಗ್ಬೇಕಾದ್ರೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ವೈಲ್ ಪ್ರಿಪೇರಿಂಗ್ ಆರ್ ರೀಡಿಂಗ್ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಐಡೆಂಟಿಫೈ ದಿ ಇಂಪಾರ್ಟೆಂಟ್ ಏರಿಯಾಸ್. ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಸಿಲೆಬಸ್ ಏನಿದೆ ಈ ಕೆಸೆಟ್ ಅಥವಾ NET ಎಕ್ಸಾಮ್ಗೆ, ಇಟ್ ಈಸ್ ಲೈಕ್ ಅ ಓಷನ್. ಅದೇನಾಗಿದೆ, ಒಂದು ದೊಡ್ಡ ಸಮುದ್ರ ಸಾಗರ ಇದ್ದಾಗಿದೆ ಈ ಸಿಲೆಬಸ್. ಸೊ ಹಾಗಾಗಿ ನೀವು ಯಾವ್ದೋ ಒಂದು 10 ಬುಕ್ಗಳನ್ನು ತಗೊಂಡ್ಬಂದು ಎಲ್ಲ ಇಟ್ಕೊಂಡು ಮಗ್ಗಪ್ ಮಾಡಿ ನೀವು ಸಿಲೆಬಸ್ ಅನ್ನ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಅನ್ನ ಪಾಸ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಈ ಕೆಸೆಟ್ ಅಥವಾ NET ಪ್ರಿಪರೇಷನ್, ಸಬ್ಜೆಕ್ಟ್ ಪ್ರಿಪರೇಷನ್ಸ್ಗೆ ಒಂದು ಲಾಜಿಕಲ್ ಆಗಿ ನಾವು ಓದ್ಬೇಕಾಗತ್ತೆ. ಸೊ ಆ ಲಾಜಿಕಲ್ ಆಗಿ ಓದ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಐಡೆಂಟಿಫೈ ದಿ ಇಂಪಾರ್ಟೆಂಟ್ ಏರಿಯಾಸ್. ಅಷ್ಟು ದೊಡ್ಡ ಸಿಲೆಬಸ್ ಅಲ್ಲಿ ಎಲ್ಲಾನು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಎಲ್ಲಿ ಕಂಪಲ್ಸರಿ ಕ್ವಶನ್ ಬರುತ್ತೆ ಅಂತ ಐಡೆಂಟಿಫೈ ಮಾಡಿ. ಹೇಗೆ ಐಡೆಂಟಿಫೈ ಮಾಡೋದು ಎಲ್ಲಿ ಕಂಪಲ್ಸರಿ ಕ್ವಶನ್ ಬರುತ್ತೆ ಅಂತ ಹೇಳಿ ಅಂತ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ, ಒಂದು 5 years ಕ್ವಶನ್ ಪೇಪರ್ ನ ತಗೊಂಡು ಸಾಲ್ವ್ ಮಾಡ್ತಾ ಹೋಗಿ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ, ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಯಾವ ಏರಿಯಾದಲ್ಲಿ ಕಂಪಲ್ಸರಿಯಾಗಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿ. ನಿಮಗೆ ಗೊತ್ತಿರಲಿ, ಕೆಸೆಟ್ ಅಥವಾ NET ನಲ್ಲಿ ಕ್ವಶನ್ಸ್ ರಿಪೀಟ್ ಆಗಲ್ಲ, ಬಟ್ 100% ಏರಿಯಾಸ್ ರಿಪೀಟ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಏರಿಯಾದಲ್ಲಿ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿ ಸಾಲ್ವ್ ಮಾಡಿ, ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಏರಿಯಾ ಯಾವುದು, ಕಂಪಲ್ಸರಿ ಕ್ವಶನ್ಸ್ ಬರ್ತಕ್ಕಂಥ ಏರಿಯಾ ಯಾವುದು ಅಂತ ಐಡೆಂಟಿಫೈ ಮಾಡಿ. ಇದು ಫಸ್ಟ್ ಸ್ಟ್ರಾಟಜಿ. ಇದಾದ್ಮೇಲೆ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಾ. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರಿಪೇರ್ ಯುವರ್ ಓನ್ ಶಾರ್ಟ್ ನೋಟ್ಸ್. ಸುಮ್ಮನೆ ಒಂದು ಬುಕ್ ಓದ್ಬಿಟ್ಟು ಬಿಟ್ಬಿಡ್ಬೇಡಿ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಸಿಲೆಬಸ್ ತುಂಬಾ ವಾಸ್ಟ್ ಇರೋದ್ರಿಂದ ನೀವು ಸ್ಟಡಿ ಮಾಡ್ಬೇಕಾದ್ರೇನೆ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ, ನಿಮ್ಗೆ ಯಾವ ರೀತಿ ಕನ್ವೀನಿಯಂಟ್ ಅನ್ಸುತ್ತೆ ಆ ರೀತಿನಲ್ಲಿ ನೀವೇನ್ ಮಾಡಿ ಅಂದ್ರೆ ಶಾರ್ಟ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿ. ಯಾಕಂತ ಹೇಳಿದ್ರೆ ಆ ಶಾರ್ಟ್ ನೋಟ್ಸ್ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಶಾರ್ಟ್ ನೋಟ್ಸ್ ಏನ್ ಮಾಡ್ತೀರಾ ಅದು ನಿಮ್ಗೆ ನೀವು ಕಲ್ತಂತ ಕಂಟೆಂಟ್ ಏನಿರುತ್ತೆ ಅದು ಲಾಂಗ್ ರನ್ ಅಲ್ಲಿ ನಿಮ್ಮಲ್ಲಿ ಉಳ್ಕೊಳ್ಳಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್, ನಾನು ಪರ್ಸನಲ್ ಆಗಿ ಅಪ್ಲೈ ಮಾಡ್ತಾ ಇದ್ದಕ್ಕಂತ ಒಂದು ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ನೀವು ಓದ್ಬೇಕಾದ್ರೆ ಫ್ರೇಮ್ ದಿ ಕ್ವಶನ್ಸ್ ಇನ್ ಯುವರ್ ಮೈಂಡ್ ಅಂಡ್ ಫೈಂಡ್ ದಿ ಆನ್ಸರ್. ಅಂದ್ರೆ ಈಗ ನೀವು ಏನೋ ಒಂದು ಸೆಂಟೆನ್ಸ್ ಅನ್ನ ಓದ್ತೀರಾ, ಸುಮ್ಮನೆ ಸೆಂಟೆನ್ಸ್ ಅನ್ನ ಓದೋದಕ್ಕಿಂತ ಆ ಸೆಂಟೆನ್ಸ್ ಅನ್ನ ಓದ್ಬೇಕಾದ್ರೇನೆ ಆ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಕೇಳಿದ್ರೆ ಯಾವ ರೀತಿ ಕ್ವಶನ್ ಕೇಳಬಹುದು ಅಂತ ನಿಮ್ ಮೈಂಡ್ ಅಲ್ಲಿ ಕ್ವಶನ್ ಅನ್ನ ಫ್ರೇಮ್ ಮಾಡಿ. ನಿಮ್ ಮೈಂಡ್ ಅಲ್ಲಿ ಕ್ವಶನ್ ಅನ್ನ ಫ್ರೇಮ್ ಮಾಡಿ. ಸೊ ಕ್ವಶನ್ ಫ್ರೇಮ್ ಮಾಡಿದ ತಕ್ಷಣ ಹಾಗೇನೆ ಈ ಒಂದು ಕ್ವಶನ್ಗೆ ಯಾವ ವರ್ಡ್ ಆನ್ಸರ್ ಆಗುತ್ತೆ ಅಂತ ಹಾಗೆ ಮೈಂಡ್ ಅಲ್ಲಿ ಅನಲೈಸ್ ಮಾಡಿ. ನಿಮ್ಗೆ ಬಿಗಿನಿಂಗ್ ಅಲ್ಲಿ ಈ ಒಂದು ಪ್ರೋಸೆಸ್ ಅನ್ನ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಅಂದ್ರೆ ನಿಮ್ಮ ರೀಡಿಂಗ್ ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ನೀವು ಓದ್ತಾ ಇದ್ದಾಗೇನೆ, ಒಂದು ಸೆಂಟೆನ್ಸ್ ಓದ್ತಾ ಇದ್ದಾಗೇನೆ ಕ್ವಶನ್ ಅನ್ನ ಫ್ರೇಮ್ ಮಾಡಿ ಆ ಕ್ವಶನ್ಗೆ ಯಾವ್ದು ಆನ್ಸರ್ ಆಗುತ್ತೆ ಅಂತ ನಿಮ್ಮ ಮೈಂಡ್ ಅಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮ್ಮ ಪ್ರಿಪರೇಷನ್ ಏನಿರುತ್ತೆ ಅದು ಸ್ವಲ್ಪ ಸ್ಲೋ ಆಗುತ್ತೆ. ಇದು ಜಸ್ಟ್ ಒನ್ ವೀಕ್ಗೆ ಆಗುತ್ತೆ. ನೀವು ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರತಿದಿನ. ಹೇಗೆ ಅಂತ ಹೇಳಿದ್ರೆ, ನೀವು ಓದುವಾಗ ಒಂದು ಸೆಂಟೆನ್ಸ್, ಒಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ಓದ್ತೀರಾ ಅಂದ್ರೆ ಅದರಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಮತ್ತೆ ಯಾವ ವರ್ಡ್ ಆನ್ಸರ್ ಆಗುತ್ತೆ ಅಂತ ನೀವು ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 week or 10 days ನೀವು ಅದೇ ರೀತಿ ಮೈಂಡ್ ಅನ್ನ ನೀವು ಮೇಕಪ್ ಮಾಡಿದ್ರೆ ಅದಾದ್ಮೇಲೆ ಏನ್ ಮಾಡುತ್ತೆ, ಆಟೋಮ್ಯಾಟಿಕಲಿ ಸ್ಪೀಡ್ ಆಗುತ್ತೆ. ಜೊತೆಗೆ ನೀವೇನ್ ಕಾನ್ಶಿಯಸ್ಲಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವ್ದೋ ಒಂದು ನ್ಯೂಸ್ ಪೇಪರ್ ಓದಿದ್ರು ಕೂಡ ನಿಮ್ ಮೈಂಡ್ ಕ್ಯಾಲ್ಕುಲೇಟ್ ಮಾಡೋಕೆ ಶುರು ಮಾಡುತ್ತೆ. ಈ ಒಂದು ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳುತ್ತೆ, ಯಾವ್ದು ಆನ್ಸರ್ ಆಗುತ್ತೆ ಅಂತ ಹೇಳಿ ಆಟೋಮ್ಯಾಟಿಕಲಿ ಮೈಂಡ್ ಆ ಒಂದು ಮೆಕ್ಯಾನಿಸಮ್ಗೆ ಮೇಕಪ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಥಿಯರಿ ಆಸ್ಪೆಕ್ಟ್ಸ್ ಅನ್ನ ಎಸ್ಪೆಷಲಿ ಓದ್ಬೇಕಾದ್ರೆ ಬ್ಲೈಂಡ್ ಆಗಿ ಓದ್ಬೇಡಿ. ನೀವು ಓದ್ತಾ ಇರ್ತಕ್ಕಂಥ ಆಸ್ಪೆಕ್ಟ್ಸ್ ಅಲ್ಲಿ ಯಾವ ಟೈಪ್ ಆಫ್ ಕ್ವಶನ್ಸ್ ಬರ್ಬೋದು ಮತ್ತೆ ಅದಕ್ಕೆ ಏನ್ ಆನ್ಸರ್ ಆಗುತ್ತೆ ಅಂತ ಹೇಳಿ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಇದು ನಿಮ್ಮ ಸಬ್ಜೆಕ್ಟ್ ಅನ್ನು ನೆನಪಲ್ಲಿ ಉಡ್ಸ್ಕೊಳ್ಳಿಕ್ಕೆ ಮತ್ತೆ
ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ. ಅದನ್ನೊಂದು ಅಪ್ಲೈ ಮಾಡ್ಕೊಳ್ಬೋದಾಗುತ್ತೆ ನೀವು. ಅದಾದ್ಮೇಲೆ ನಾನು ಆಲ್ರೆಡಿ ಹೇಳಿದಾಗೆ ಅಂಡರ್ಸ್ಟ್ಯಾಂಡ್ ದಿ ಸಬ್ಜೆಕ್ಟ್ ಲಾಜಿಕಲಿ. ನೀವು ಮಗ್ಗಪ್ ಮಾಡಿ ಎಲ್ಲಾ ಟಾಪಿಕ್ಸ್ ನೆನಪಲ್ಲಿ ಇಟ್ಕೊಂಡು ಕೆಸೆಟ್ ಅಥವಾ NET ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸಬ್ಜೆಕ್ಟ್ ಅನ್ನ ಅನಾಲಿಟಿಕಲ್ ಆಗಿ ಮತ್ತೆ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡೋ ಪೊಸಿಷನ್ ಅಲ್ಲಿ ಇರ್ತೀರಾ. ಸೊ ಇದು ಪ್ರಿಪೇರ್ ಮಾಡುವಾಗ ನೀವು ಅಪ್ಲೈ ಮಾಡ್ಕೊಳ್ಬಹುದಾದಂತ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್. ಸೊ ಇದಾದ್ಮೇಲೆ ನೀವು ಪ್ರಿಪೇರ್ ಆದ್ರಿ, ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಫ್ಟರ್ ಪ್ರಿಪೇರಿಂಗ್ ಆರ್ ರೀಡಿಂಗ್, ನೀವು ಓದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಜನ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳ್ತಾ ಇದ್ರಿ, ಸರ್ ತುಂಬಾ ಓದ್ತೀವಿ ಬಟ್ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ, ಏನ್ ಮಾಡೋದು ಅಂತ. ಸೊ ನೆನಪಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ನೀವು ಇವತ್ತು ಕುತ್ಕೊಂಡು ಏನ್ ಓದ್ತೀರಾ ಅದನ್ನ ಓದಿ ನೀವು ಮಲ್ಕೊಳ್ಬೇಕಾದ್ರೆ, ಬುಕ್ಸ್ ಎಲ್ಲ ಮುಚ್ಚಿಟ್ಟು ಮಲಗಬೇಕಾದ್ರೆ, ಮಲ್ಗೋದಕ್ಕಿಂತ ಮುಂಚೆ ಒಂದು 10-15 ಮಿನಿಟ್ಸ್ ಮಾರ್ನಿಂಗ್ ಇಂದ ಏನ್ ಓದಿದ್ರಿ ಸೊ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಬುಕ್ಸ್ ಮುಂದೆ ಇಟ್ಕೊಂಡಲ್ಲ, ನೀವು ಬುಕ್ಸ್ ಎಲ್ಲ ಎತ್ತಿಟ್ಟಾದ್ಮೇಲೆ ಮಲ್ಗೋದಕ್ಕಿಂತ ಮುಂಚೆ ನೀವು ಏನೆಲ್ಲ ಓದಿದಿರಿ ಆ ಎಲ್ಲಾ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ರೀಕಾಲ್ ಮಾಡ್ಕೊಳ್ಳಿ. ಈ ರೀತಿ ಮಲ್ಗೋದಕ್ಕಿಂತ ಮುಂಚೆ ನೀವು ಆ ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ ಅನ್ನ ಏನ್ ರೀಕಾಲ್ ಮಾಡ್ಕೊಳ್ತೀರಾ, ಆ ರೀಕಾಲ್ ಮಾಡ್ಕೊಂಡಂತ ಇನ್ಫಾರ್ಮೇಶನ್ ನಿಮ್ಮ ಮೆಮೊರಿನಲ್ಲಿ ಲಾಂಗ್ ಟರ್ಮ್ಗೆ ಉಳ್ಕೊಳ್ಳುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಟೆಕ್ನಿಕ್. ಈವನ್ ನಾನು ಕೂಡ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಸೊ ಆ ದಿನ ಎಲ್ಲ ಏನ್ ಓದಿರ್ತಾ ಇದ್ದೆ ಆ ಟಾಪಿಕ್ಸ್ ಅನ್ನ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೆನ್ಪು ಮಾಡ್ಕೊಳ್ಳೋದು. ಸೊ ಏನೇನು ಓದಿದ್ದೆ, ಅದಕ್ಕೆ ಯಾವ್ದು ಆನ್ಸರ್ ಆಗುತ್ತೆ, ಆ ರೀತಿ ನೀವು ನೆನ್ಪು ಮಾಡ್ಕೊಳ್ತಾ ಹೋದ್ರೆ ಇದು ನೀವು ಓದಿದ್ದು ನಿಮ್ಮ ಮೆಮೊರಿನಲ್ಲಿ ಉಳಿಲಿಕ್ಕೆ ಅಥವಾ ನೆನಪಿನಲ್ಲಿ ಉಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ಒಂದು ಟಾಪಿಕ್ ಅನ್ನ ಓದಿದ್ರೆ ಒಂದು 6 ತಿಂಗಳು ಮತ್ತೆ ಅದನ್ನ ಬಿಟ್ಬಿಡ್ಬೇಡಿ ಓದಿದೀನಿ ಅಂತ ಹೇಳಿ. ಒಂದು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ, ಅಂದ್ರೆ ಒಂದು 15 ಡೇಸ್ಗೆ ಒಂದ್ಸೋ, ವೀಕ್ಲಿ ಒಂದ್ಸೋ ಓದಿರೋ ಟಾಪಿಕ್ನೇ ಮತ್ತೆ ವಾಪಸ್ ಹೋಗಿ ಸ್ವಲ್ಪ ಫಾಸ್ಟ್ ಆಗಿ ರಿವೈಸ್ ಮಾಡಿ ಅಥವಾ ನೀವೇನ್ ಮಾಡಿ ರೀಕಾಲ್ ಮಾಡ್ಕೊಳ್ಳಿ. ಸೊ ಅದನ್ನ ಮತ್ತೆ ರಿವಿಷನ್ ಮಾಡಿದ್ರೆ ಆ ಟಾಪಿಕ್ ಮತ್ತೆ ನಿಮಗೆ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು 2 ಸ್ಟ್ರಾಟಜಿಯನ್ನು ಬಳಸ್ಕೊಂಡ್ರೆ ಓದಿರೋ ಟಾಪಿಕ್ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ. ಸೊ ಇದು ನಿಮ್ಮ ಪ್ರಿಪರೇಷನ್ಸ್ಗೆ ಸಂಬಂಧಪಟ್ಟಂತೆ ನಾನು ಕೊಡ್ತಾ ಇರ್ತಕ್ಕಂಥ ಸ್ಟಡಿ ಟಿಪ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಕೆಸೆಟ್ ಅಥವಾ NET ಸಕ್ಸಸ್ ಟಿಪ್ಸ್ ಏನು ಅಂತ ನೋಡೋದಾದ್ರೆ, ಸೊ ನಾನು ಆಲ್ರೆಡಿ ಹೇಳಿದಾಗೆ ಐಡೆಂಟಿಫೈ ದಿ ಇಂಪಾರ್ಟೆಂಟ್ ಏರಿಯಾಸ್ ಇನ್ ದಿ ಸಬ್ಜೆಕ್ಟ್. ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಪೇಪರ್ 1 ಇರ್ಬೋದು, ಪೇಪರ್ 2 ಇರ್ಬೋದು, ಅದರಲ್ಲಿ ಇಂಪಾರ್ಟೆಂಟ್ ಕಂಪಲ್ಸರಿ ಕ್ವಶನ್ಸ್ ಬರ್ತಕ್ಕಂಥ ಏರಿಯಾ ಯಾವುದು ಅಂತ ಐಡೆಂಟಿಫೈ ಮಾಡಿ. ಸೊ ಅದಾದ್ಮೇಲೆ ಐಡೆಂಟಿಫೈ ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ವಿತ್ ರಿಗಾರ್ಡ್ ಟು ಸಿಲೆಬಸ್. ನಿಮ್ಮ ಸಿಲೆಬಸ್ ಅಥವಾ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನಿಮ್ಮ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು ಅಂತ ಐಡೆಂಟಿಫೈ ಮಾಡಿ. ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತ ಹೇಳಿದ್ರೆ ವೆರಿ ಸಿಂಪಲ್, ನಿಮ್ಗೆ ಯಾವ ಚಾಪ್ಟರ್ ಈಸಿಯಾಗಿ ಅರ್ಥ ಆಗುತ್ತೆ, ಯಾವ ಚಾಪ್ಟರ್ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅರ್ಥ ಆಗೋದಿಲ್ಲ ಅನ್ನೋದನ್ನ ಅಥವಾ ನೆನಪಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡಿ. ಸೊ ಇದಾದ್ಮೇಲೆ ಐಡೆಂಟಿಫೈ ದಿ ಟೈಮಿಂಗ್ಸ್ ಆಫ್ ಯುವರ್ ಕಂಫರ್ಟ್ ಫಾರ್ ಸ್ಟಡಿ. ಸೊ ಟೈಮಿಂಗ್ಸ್ ಆಫ್ ಸ್ಟಡಿ ಅಂದ್ರೆ ನೈಟ್ ಓದ್ಬೇಕಾ, ಬೆಳಗ್ಗೆ ಓದ್ಬೇಕಾ ಅಂತೇಳಿ ನಿಮ್ಮ ಕಂಫರ್ಟ್ ಟೈಮಿಂಗ್ ಏನೋ ಅದನ್ನ ನೀವು ಐಡೆಂಟಿಫೈ ಮಾಡಿ. ತುಂಬಾ ಜನ ಹೇಳ್ತಾರೆ ಮಾರ್ನಿಂಗ್ ಎದ್ದು ಓದಿದ್ರೆ ನೆನಪಲ್ಲಿ ಉಳಿಯುತ್ತೆ ಅಂತ. ಸೊ ಅದು ನಿಮಗ್ ಬಿಟ್ಟಿದ್ದು, ನಿಮ್ಮ ಪರ್ಸನಲ್ ಕಂಡೀಷನ್ ನೋಡ್ಕೊಂಡು ಯಾವ ಟೈಮಲ್ಲಿ ಓದಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ, ನೆನಪಲ್ಲಿ ಉಳಿಯುತ್ತೆ, ಆ ಒಂದು ಟೈಮ್ ಅನ್ನ ಐಡೆಂಟಿಫೈ ಮಾಡಿ. ಪರ್ಸನಲಿ ಹೇಳೋದಾದ್ರೆ ನಾನು ಯಾವತ್ತು ಮಾರ್ನಿಂಗ್ ಎದ್ದು ಓದಿದ್ರೆ ನನಗೆ ನೆನಪಲ್ಲಿ ಉಳಿಯೋಲ್ಲ, ಎದ್ದು ಓದೋಕ್ಕೂ ಆಗಲ್ಲ. ಬಟ್ ಅದೇ ನೈಟ್ ಅಂತ ಹೇಳಿದ್ರೆ 2 o'clock 3 o'clock ವರೆಗೂ ನಾನು ಸ್ಟಡಿ ಮಾಡ್ತಾ ಇದ್ದೆ ಅವಾಗೆಲ್ಲ ಎಕ್ಸಾಮ್ಸ್ಗೆ. ಸೊ ಆ ರೀತಿ ನಿಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ, ಯಾವಾಗ ಓದಿದ್ರೆ ನೆನಪು ಉಳಿಯುತ್ತೆ, ಆ ಟೈಮ್ ಅನ್ನ ಐಡೆಂಟಿಫೈ ಮಾಡಿ ಆ ಒಂದು ಟೈಮಿಂಗ್ಸ್ ಅಲ್ಲಿ ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಅಂತ ಬಂದಾಗ ಸ್ಟಾರ್ಟ್ ಸ್ಟಡಿಯಿಂಗ್ ಬೈ ಪ್ರಿಯಾರಿಟೈಸಿಂಗ್ ದಿ ಕಂಟೆಂಟ್ಸ್. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸಿಲೆಬಸ್ ಸಾಗರ ಇದ್ದಂಗಿರುತ್ತೆ, ವಾಸ್ಟ್ ಸಿಲೆಬಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲಾ ಕಂಟೆಂಟ್ಸ್ ಒಂದೇ ಸಮ ಓದೋಕ್ಕಾಗೋದಿಲ್ಲ. ಇಂಪಾರ್ಟೆಂಟ್ ಕಂಟೆಂಟ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಪ್ರಿಯಾರಿಟೈಸ್ ಮಾಡಿ. ಫಸ್ಟ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ನೆಕ್ಸ್ಟ್ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡಬೇಕು ಅಂತ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಸರಿ ಕಾಣೋ ರೀತಿನಲ್ಲಿ ಪ್ರಿಯಾರಿಟೈಸ್ ಮಾಡಿ. ಆ ಪ್ರಿಯಾರಿಟೈಸ್ ಮಾಡುವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾವ್ದು ಈಸಿಯಾಗಿ ಅರ್ಥ ಆಗುತ್ತೆ ಅದನ್ನ ನೀವು ಟಾಪ್ ಪ್ರಿಯಾರಿಟಿ ಕೊಟ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ನೆಕ್ಸ್ಟ್ ಸ್ಟ್ರಾಟಜಿ. ಸೊ ಅದಾದ್ಮೇಲೆ ವೆನ್ ಯು ಹ್ಯಾವ್ ಇಂಟ್ರೆಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ಥಿಯರಿ ಆಸ್ಪೆಕ್ಟ್ಸ್ ಅಂತ ಹೇಳಿದೀನಿ. ಅಂದ್ರೆ ನಿಮ್ಗೆ ಓದಕ್ ತುಂಬಾ ಮೂಡ್ ಇದೆ, ಇಂಟ್ರೆಸ್ಟ್ ಇದೆ, ಆ ಟೈಮಲ್ಲಿ ಥಿಯರಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ ಟೈಮಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅವಾಗ ಥಿಯರಿ ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭಗಳಲ್ಲಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ಳಿ. ಕೆಲವು ಪೇಪರ್ 2 ನಲ್ಲೇ ಪ್ರಾಕ್ಟಿಕಲ್ ಇರುತ್ತೆ. ಸೊ ಆ ಒಂದು ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ಳಿ. ಅಥವಾ ಪೇಪರ್ 1 ಅಲ್ಲಿ ಲಾಜಿಕಲ್ ರೀಸನಿಂಗ್ ಇರ್ಬೋದು, ಸೀರೀಸ್ ಕಂಪ್ಲೀಷನ್ ಇರ್ಬೋದು, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇರ್ಬೋದು, ಅಥವಾ ಡೇಟಾ ಇಂಟರ್ಪ್ರಿಟೇಷನ್ ಇರ್ಬೋದು. ಈ ರೀತಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಟೈಮಲ್ಲಿ ನೀವು ಈ ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಅನ್ನ ತಗೊಂಡ್ರೆ ಆಟೋಮ್ಯಾಟಿಕಲಿ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ಮೂವ್ ಆನ್ ಆಗೋಣ.
ಸೊ ನಾನು ನಿಮ್ಗೆ ಹೇಳಿದೆ ಪ್ರಿಯಾರಿಟೈಸ್ ಅಂತ ಹೇಳಿ, ಟಾಪಿಕ್ಸ್ ಅನ್ನು ಪ್ರಿಯಾರಿಟೈಸ್ ಮಾಡಿ ಅಂತ ಹೇಳಿದೆ. ಹೇಗೆ ಪ್ರಿಯಾರಿಟೈಸ್ ಮಾಡೋದು ಅಂತ ಹೇಳಿದ್ರೆ ನಾನು ಪೇಪರ್ 1 ಮತ್ತೆ ಪೇಪರ್ 2 ಎರಡಕ್ಕೂ ನಿಮ್ಮ ಸಕ್ಸಸ್ಗೆ ಈಸಿ ಆಗೋ ರೀತಿ ಒಂದು ಇಂಪಾರ್ಟೆಂಟ್ ಟಿಪ್ ಅನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಪಾಯಿಂಟ್ ನಾನು ಏನ್ ಹೇಳ್ತೀನಿ, ಇದು ವೆರಿ ಮೇಜರ್ ಆಸ್ಪೆಕ್ಟ್. ಇದನ್ನ ಕಾನ್ಸಂಟ್ರೇಟ್ ಮಾಡಿ, ಖಂಡಿತವಾಗ್ಲೂ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಏನು ಅಂತ ಹೇಳಿದ್ರೆ ನಮ್ಗೆ ಕೆಸೆಟ್ ಅಥವಾ ಎನ್ಇಟಿ ನಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಸೊ 2 ಪೇಪರ್ ಇರುತ್ತೆ. ಇಲ್ಲಿ ನಮ್ಗೆ ಮಾರ್ಕ್ಸ್ ಎಷ್ಟು ಬೇಕು ಅಂತ ಅನಲೈಸ್ ಮಾಡ್ಬಿಡೋಣ. ಫಾರ್ ಎಕ್ಸಾಂಪಲ್, ನಾವು ಕೆಸೆಟ್ ಅಥವಾ ಎನ್ಇಟಿ ಅನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ಮಿನಿಮಮ್ 60% ಸ್ಕೋರ್ ಮಾಡಬೇಕು. ಸೊ ಮಿನಿಮಮ್ 60% ಅಂತ ಅನ್ಕೊಂಡ್ಬಿಡೋಣ. ಕಟ್ ಆಫ್ ನಮಗೆ 60 ಇಂದ ಒಳಗಡೆ ನಿಲ್ಲುತ್ತೆ, 50 to 60 ಈ ಬಿಟ್ವೀನ್ ರೇಂಜ್ ಅಲ್ಲಿ ನಿಲ್ಲುತ್ತೆ ಕಟ್ ಆಫ್. ಬಟ್ ನಮ್ಗೆ 60 ಬೇಕು ಅಂತ ಅನ್ಕೊಳ್ಳೋಣ. 60 ಬೇಕು ಅಂತ ಹೇಳಿದ್ರೆ ಪೇಪರ್ 1 ನಲ್ಲಿ ನಾವು 60 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು. ಪೇಪರ್ 2 ನಮಗೆ 200 ಮಾರ್ಕ್ಸ್ ಆಗಿರೋದ್ರಿಂದ ಅಲ್ಲಿ ನಾವು 120 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು. ಸೊ ಪೇಪರ್ 1 ಪೇಪರ್ 2 ಎರಡೂ ಸೇರಿ ನಮಗೆ 180 ಬಂದ್ರೆ 60% ಆಗುತ್ತೆ. 180 ಮಾರ್ಕ್ಸ್ ಬಂತು ಅಂದ್ರೆ 100% ನಿಮ್ದು ಎನ್ಇಟಿ ಅಥವಾ ಕೆಸೆಟ್ ಕ್ಲಿಯರ್ ಆಗುತ್ತೆ. ಸೊ ಈಗ ನಮಗೆ ಪೇಪರ್ 1 ನಲ್ಲಿ 60 ಮಾರ್ಕ್ಸ್ ಬೇಕು, ಪೇಪರ್ 2 ನಲ್ಲಿ 120 ಮಾರ್ಕ್ಸ್ ಬೇಕು. ನೆಕ್ಸ್ಟ್ ಬರ್ತೀನಿ ನಾನು. ಪೇಪರ್ 1 ನಲ್ಲಿ ಪ್ರತಿ ಯೂನಿಟ್ ಅಲ್ಲಿ ನಿಮ್ಗೆ 5 ಕ್ವಶನ್ಸ್ ಕೇಳ್ತಾರೆ. 10 ಯೂನಿಟ್ ಇರುತ್ತೆ, 5 ಕ್ವಶನ್ಸ್ ಈಚು. ಸೊ ಟೋಟಲ್ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ 50 ಕ್ವಶನ್ಸ್ ಇರುತ್ತೆ. ಒಂದೊಂದು ಯೂನಿಟ್ ಇಂದ 5 ಕ್ವಶನ್ಸ್ ಬರುತ್ತೆ. ಅದೇ ಪೇಪರ್ 2 ನಲ್ಲಿ ಆದ್ರೆ ನಮ್ಗೆ 100 ಕ್ವಶನ್ಸ್ ಇರುತ್ತೆ. ಪ್ರತಿ ಯೂನಿಟ್ ಇಂದ 10 ಕ್ವಶನ್ಸ್ ಕೇಳ್ತಾರೆ. ಸೊ ಎವ್ರಿ ಯೂನಿಟ್ ಇಂದ 10 ಕ್ವಶನ್ 100 ಕ್ವಶನ್ಸ್ ಕೇಳ್ತಾರೆ, ಯಾಕಂದ್ರೆ ಅಲ್ಲೂ ಕೂಡ 10 ಯೂನಿಟ್ಸ್ ಇರುತ್ತೆ. ಸೊ ಹಾಗಾಗಿ ಈಗ ಪೇಪರ್ 1 ನಲ್ಲಿ ನಮಗೆ 50 ಕ್ವಶನ್ಸ್ ಇರುತ್ತೆ, ಪೇಪರ್ 2 ನಲ್ಲಿ 100 ಕ್ವಶನ್ಸ್ ಇರುತ್ತೆ. ಈ ಔಟ್ ಆಫ್ 50 ಕ್ವಶನ್ಸ್ ನೀವು ಬರೀ 30 ಕ್ವಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ 60 ಮಾರ್ಕ್ಸ್ ಬರುತ್ತೆ. ಸೊ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಬರೀ 30 ಕ್ವಶನ್ಸ್ ಅಂತ. ಆ 30 ಕ್ವಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಐ ನೋ ಇಟ್ ವೆರಿ ವೆಲ್. ಸೊ ಹಾಗಾಗಿ 30 ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. 30 ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು ಅಂದ್ರೆ ಒಂದು ಚಾಪ್ಟರ್ ಇಂದ ನಮ್ಗೆ 5 ಕ್ವಶನ್ಸ್ ಬರುತ್ತೆ. 5 6 30 ಅಂದ್ರೆ 6 ಯೂನಿಟ್ ಅನ್ನ ನಿಮ್ಗೆ ಇರೋ 10 ಯೂನಿಟ್ಸ್ ಅಲ್ಲಿ ಪೇಪರ್ 1 ನಲ್ಲಿ 6 ಯೂನಿಟ್ ಅನ್ನ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ಬಿಟ್ರಿ ಅಂದ್ರೆ 30 ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಅಂದ್ರೆ ಆ 6 ಯೂನಿಟ್ ಅಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡೋ ಪೊಸಿಷನ್ ಅಲ್ಲಿ ನೀವು ಇರಬೇಕಾಗುತ್ತೆ. ಸೊ ಹಾಗಾಗಿ 6 to 7 ಯೂನಿಟ್ಸ್ ಅಂತ ಹಾಕಿದೀನಿ. ಸೊ 6 ರಿಂದ 7 ಯೂನಿಟ್ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ಬಿಟ್ರಿ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ 30 ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬಹುದಾಗುತ್ತೆ. ಸೊ ಅದಾದ್ಮೇಲೆ ಇನ್ನೂ ಒಂದು 3-4 ಯೂನಿಟ್ ಉಳಿದಿರುತ್ತೆ. 6 ಯೂನಿಟ್ ಫುಲ್ ತರೋ ಪ್ರಿಪೇರ್ ಆಗಿದ್ದೀರಾ, ಇನ್ನೊಂದು 3-4 ಯೂನಿಟ್ ನೀವು ಇನ್ನೂ ಪ್ರಿಪೇರ್ ಆಗಿಲ್ಲ. ಸೊ ಈ 6 ಯೂನಿಟ್ ಏನ್ ಪ್ರಿಪೇರ್ ಆಗ್ತೀರಾ ಅಲ್ಲಿ ನಿಮ್ಗೆ ಯಾವ ಯೂನಿಟ್ಸ್ ಈಸಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಪೇಪರ್ 1 ಅಲ್ಲಿ ತಗೊಂಡ್ರೆ ಕಮ್ಯುನಿಕೇಶನ್ ಚಾಪ್ಟರ್ ತುಂಬಾ ಈಸಿ ಇರುತ್ತೆ, ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ಈಸಿ ಇರುತ್ತೆ, ಟೀಚಿಂಗ್ ಆಪ್ಟಿಟ್ಯೂಡ್ ಈಸಿ ಇರುತ್ತೆ, ಡೇಟಾ ಇಂಟರ್ಪ್ರಿಟೇಷನ್ಸ್ ಈಸಿ ಇರುತ್ತೆ. ಕೆಲವರಿಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲದೆ ಇರೋರಿಗೆ ಟಫ್ ಅನ್ಸ್ಬೋದು. ರೀಸನಿಂಗ್ ಈಸಿ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಟಫ್ ಇರುತ್ತೆ, ಬಟ್ ರೀಸನಿಂಗ್ ಈಸಿ ಇರುತ್ತೆ. ಹೈಯರ್ ಎಜುಕೇಶನ್ ಈಸಿ ಇರುತ್ತೆ. ಈ ಎಲ್ಲಾ ಚಾಪ್ಟರ್ಗಳು ಈಸಿ ಇರ್ತವೆ. ನೀವೇ ಐಡೆಂಟಿಫೈ ಮಾಡಿ ನಿಮ್ಗೆ ಯಾವ ಚಾಪ್ಟರ್ ಈಸಿ ಅನ್ಸುತ್ತೆ, ಅಥವಾ ನೀವು ಆಲ್ರೆಡಿ ಅಟೆಂಪ್ಟ್ ಮಾಡಿದ್ರೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ ಚಾಪ್ಟರ್ ಕ್ವಶನ್ಸ್ ಅನ್ನ ನೀವು ಆನ್ಸರ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ, ಯಾವ ಕ್ವಶನ್ಸ್ ಇಲ್ಲಿ ತಪ್ಪು ಮಾಡಿದೀರಾ ಅನ್ನೋದನ್ನ ನೀವು ಪ್ರೀವಿಯಸ್ ಇಯರ್ ಕೀ ಆನ್ಸರ್ ಅನ್ನ ಅಥವಾ ಎಕ್ಸಾಮ್ ರಿಸಲ್ಟ್ಸ್ ಅನ್ನ ಇಟ್ಕೊಂಡು ಅನಲೈಸ್ ಮಾಡಿಕೊಂಡು ಯಾವ ಚಾಪ್ಟರ್ಸ್ ನಿಮ್ಗೆ ಈಸಿ ಅನ್ಸುತ್ತೆ ಆ ಈಸಿ ಅನ್ಸೋ 6-7 ಚಾಪ್ಟರ್ ನೀವು ತರೋ ಪ್ರಿಪೇರ್ ಆಗ್ಬಿಡಿ. ಸೊ ತರೋ ಪ್ರಿಪೇರ್ ಆದ್ರೆ 7 ಚಾಪ್ಟರ್ ನೀವು ಪ್ರಿಪೇರ್ ಆಗಿದ್ದೀರಾ. ಸೊ ಈ 7 ಚಾಪ್ಟರ್ ಅಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ನೀವು ಪ್ರಿಪೇರ್ ಆಗಿ. ಸೊ ಆಗ ನೀವೇನಾಗುತ್ತೆ 6 ಚಾಪ್ಟರ್ ಅಂತ ಅನ್ಕೊಂಡ್ರು 30 ಕ್ವಶನ್ಸ್ ಅಂತ ಅನ್ಕೊಳ್ಳೋಣ. ಸೊ ಈ 6 ಚಾಪ್ಟರ್ ಅಲ್ಲಿ 30 ಕ್ವಶನ್ಸ್ ಕೇಳಿದಾರೆ, ಆ 30 ಕ್ವಶನ್ ಅಲ್ಲಿ 1 or 2 ತಪ್ಪಾದ್ರೂ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ಉಳಿದಿರೋ 3-4 ಚಾಪ್ಟರ್ಸ್ ಇದೆ, ಟಫ್ ಅಂತ ಬಿಟ್ಬಿಟ್ಟಿದ್ದೀರಾ. ಬಟ್ ನಿಮ್ಗೆ ಕೆಸೆಟ್ ಅಥವಾ ಎನ್ಇಟಿ ನಲ್ಲಿ ಯಾವುದೇ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ಆ ಟಫ್ ಅಂತ ಬಿಟ್ಟಿರೋ ಚಾಪ್ಟರ್ ಅಲ್ಲೂ 5 ಕ್ವಶನ್ಸ್ ಬರುತ್ತೆ, ಅದಕ್ಕೂ ನೀವು ಆನ್ಸರ್ ಮಾಡಿ. ಅದರಲ್ಲಿ ನಿಮ್ಗೆ ಕೆಲವು ಗೊತ್ತಿರ್ಬೋದು, ಕೆಲವು ಗೊತ್ತಿಲ್ಲದೆ ಗೆಸ್ ಮಾಡಾಕ್ದಾಗ ಕರೆಕ್ಟ್ ಅನ್ಸ್ಬೋದು. ಈ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೀವು ಸ್ಟಡಿ ಮಾಡಿದ್ರೆ 30ಕ್ಕಿಂತನೂ ಜಾಸ್ತಿ ಕ್ವಶನ್ಸ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡೋದು ಕಷ್ಟ ಅನ್ಸಲ್ಲ. ಸೊ ಅದೇ ರೀತಿ ಪೇಪರ್ 2 ಮಾಡಿ. ನೀವು ಏನಂತ ಹೇಳಿದ್ರೆ ಪೇಪರ್ 2 ನಲ್ಲಿ ನಮ್ಗೆ 60 ಕ್ವಶನ್ಸ್ ಸರಿ ಆಗ್ಬೇಕು. ಸೊ ಅಂದ್ರೆ 6 ರಿಂದ 7 ಯೂನಿಟ್, ಪ್ರತಿ ಯೂನಿಟ್ ಅಲ್ಲೂ 10 ಕ್ವಶನ್ಸ್ ಬರೋದ್ರಿಂದ 6 ಯೂನಿಟ್ 60 ಕ್ವಶನ್ ಅಂದ್ರೆ ನಾನು 6 to 7 ಯೂನಿಟ್ಸ್ ಅಂತ ಹೇಳಿದ್ದೀನಿ. ಅಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಯಾವ ಚಾಪ್ಟರ್ಸ್ ಈಸಿ ಅನ್ಸುತ್ತೆ ಮತ್ತೆ ಯಾವ ಏರಿಯಾದಲ್ಲಿ ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ ಆ ಒಂದು 6-7 ಚಾಪ್ಟರ್ ಅನ್ನ ಐಡೆಂಟಿಫೈ ಮಾಡಿಕೊಂಡು ಆ 6-7 ಚಾಪ್ಟರ್ಗೆ ತರೋ ಪ್ರಿಪೇರ್ ಆಗ್ಬಿಡಿ. ಸೊ ಆಸ್ ಯೂಶುವಲ್ ನಾನು ಫಸ್ಟ್ ಪೇಪರ್ಗೆ ಹೇಳಿದಾಗೇನೆ ಆ 6-7 ಚಾಪ್ಟರ್ ಅಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡೋ ಪೊಸಿಷನ್ ಅಲ್ಲಿ ಇರಬೇಕು.
6-7 ಚಾಪ್ಟರ್ ಅಲ್ಲಿ 60 ಕ್ವಶನ್ಸ್ ಏನ್ ಬರುತ್ತೆ, ಅದರಲ್ಲಿ ಒಂದ್ 4-5 ಕ್ವಶನ್ಸ್ ನೀವು ಏನೇ ಓದಿದ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡೋಕೆ ಆಗದೆ ಇರೋಷ್ಟು ಟಫ್ ಕ್ವಶನ್ಸ್ ಬಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 6 ಚಾಪ್ಟರ್ ಕಂಪ್ಲೀಟ್ಲಿ ಪ್ರಿಪೇರ್ ಆಗಿದ್ದೀರಾ, ಅಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಾ. 6 ಚಾಪ್ಟರ್ ಇಂದ 60 ಕ್ವಶನ್ ಆಗ್ಲಿಲ್ಲ ಅಂದ್ರೂ 55 ಕ್ವಶನ್ಸ್ ಅಂತೂ ಕರೆಕ್ಟ್ ಆಗಿ ಆನ್ಸರ್ ಮಾಡೋ ಪೊಸಿಷನ್ ಅಲ್ಲಿ ನೀವು ಇದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಅದು ಇಟ್ಕೊಂಡ್ರೆ ಇನ್ನ 4 ಚಾಪ್ಟರ್ ಉಳ್ಕೊಂಡಿದೆ. ಈ 4 ಚಾಪ್ಟರ್ ಅಲ್ಲಿ ನಿಮ್ಗೆ 10 ಕ್ವಶನ್ ಅಂದ್ರೆ 40 ಕ್ವಶನ್ ಬರುತ್ತೆ. ಇದನ್ನ ನೀವು ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಏನು ಓದಿಲ್ಲ. ಸೊ ಆದ್ರೆ ಈ 40 ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು 10 ಕ್ವಶನ್ಸ್ಗೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿರೋದಿಲ್ವಾ? ಸೊ 55 ಕ್ವಶನ್ಸ್ ಈ 6 ಚಾಪ್ಟರ್ ಅಲ್ಲಿ, ಇನ್ನು ಉಳಿದಿರೋ 4 ಚಾಪ್ಟರ್ ಅಲ್ಲಿ ನೀವು 10 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿದ್ರು ಕೂಡ 65 ಕ್ವಶನ್ ಸರಿಯಾಗಿ ಹೋಗುತ್ತೆ ನಿಮ್ಗೆ. ಸೊ ಆ ರೀತಿ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ ಪೇಪರ್ 1 ಮತ್ತೆ ಪೇಪರ್ 2 ಸ್ಟಡಿ ಮಾಡ್ಬೇಕಾದ್ರೆ. ಈ ರೀತಿ ಪ್ಲಾನ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲೂ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕೆಸೆಟ್ ಅಥವಾ ಎನ್ಇಟಿ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದಾಗುತ್ತೆ. ಈ ಚಾಪ್ಟರ್ ವೈಸ್ ನೋಡ್ಕೊಂಡು ಪ್ರಿಯಾರಿಟೈಸ್ ಮಾಡ್ಕೊಂಡು ಸ್ಟಡಿ ಮಾಡೋದೇನಿದೆ, ಇದು ನಾನು ಅಡಾಪ್ಟ್ ಮಾಡ್ಕೊಂಡಂತ ಸ್ಟ್ರಾಟಜಿ. ನಿಮ್ಗೆ ಇದು ವರ್ಕ್ ಆಗುತ್ತಾ ಅಂತ ನೀವು ಡಿಸೈಡ್ ಮಾಡ್ಕೊಂಡು ಈ ಸ್ಟ್ರಾಟಜಿಯನ್ನ ಅಪ್ಲೈ ಮಾಡ್ಕೊಳ್ಬಹುದಾಗುತ್ತೆ. ಐ ರಿಪೀಟಿಂಗ್, ಇದು ತುಂಬಾ ಇಂಪಾರ್ಟೆಂಟ್ ಸ್ಟ್ರಾಟಜಿ ಆಗಿರುತ್ತೆ. ಯಾಕಂದ್ರೆ ಸಿಲೆಬಸ್ ತುಂಬಾ ಜಾಸ್ತಿ ಇರೋದ್ರಿಂದ ಈ ರೀತಿ ನೀವು ಪ್ರಿಯಾರಿಟೈಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೆಸೆಟ್ ಅಥವಾ ಎನ್ಇಟಿ ಪ್ರಿಪರೇಷನ್ ನಿಮ್ಗೆ ಬರ್ಡನಸ್ ಅಂತ ಅನ್ಸಲ್ಲ. ಮತ್ತೆ ಎಕ್ಸಾಮ್ಗೆ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂತ ನೀವು ಭಯ ಪಡೋ ಅಗತ್ಯತೆ ಇರೋದಿಲ್ಲ. ಈ ಒಂದು ಸ್ಟ್ರಾಟಜಿ ಇಟ್ಕೊಂಡು ಖಂಡಿತವಾಗ್ಲೂ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕೆಸೆಟ್ ಅಥವಾ ಎನ್ಇಟಿ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದಾಗುತ್ತೆ. ಇದು ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಸಕ್ಸೆಸ್ ಟಿಪ್ಸ್ ಗೆ ಮೂವ್ ಆನ್ ಆಗ್ತೀನಿ. ಇದುವರೆಗೂ ನಾನು ಕೆಸೆಟ್ ಅಥವಾ ಎನ್ಇಟಿಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಸೊ ಯಾವ ಟೈಪ್ ಆಫ್ ಕ್ವಶನ್ಸ್ ಗೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಮತ್ತೆ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಕೆಸೆಟ್ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಪೇಪರ್ ನಡುವೆ ಡಿಫ್ರೆಂಟ್ ಚಾಪ್ಟರ್ಸ್ ಅಲ್ಲಿ ಪ್ರಿಯಾರಿಟೈಸ್ ಮಾಡಿಕೊಂಡು ಹೇಗೆ ಓದಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಓದೋದಕ್ಕಿಂತ ಮುಂಚೆ, ಓದಿದ ನಂತರ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಮತ್ತೆ ಆ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಟ್ಯಾಕ್ಟಿಕ್ಸ್ ಅಥವಾ ಟಿಪ್ಸ್ ಅನ್ನ ಬಳಸ್ಕೋಬೇಕು ಅಥವಾ ಸ್ಟ್ರಾಟಜಿಯನ್ನ ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಾದ್ಮೇಲೆ ಇನ್ನೊಂದಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತೀನಿ ನಾನು. ಏನು ಅಂತ ಹೇಳಿದ್ರೆ, ನೀವು ಕೆಸೆಟ್ ಅಥವಾ ಎನ್ಇಟಿಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಐಡೆಂಟಿಫೈ ದಿ ಕನ್ವೀನಿಯಂಟ್ ಮೆಟೀರಿಯಲ್ಸ್ ಫಾರ್ ದಿ ಸ್ಟಡಿ. ನಿಮ್ಮ ಸ್ಟಡಿ ಮೆಟೀರಿಯಲ್ಸ್, ತುಂಬಾ ಜನ ವಿಡಿಯೋ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ, ಸರ್ ನಂದು ಆ ಸಬ್ಜೆಕ್ಟಿಗೆ ಯಾವ ಮೆಟೀರಿಯಲ್ ಓದಬೇಕು, ಈ ಸಬ್ಜೆಕ್ಟಿಗೆ ಯಾವ ಮೆಟೀರಿಯಲ್ ಓದಬೇಕು, ಪೇಪರ್ 1ಗೆ ಯಾವ್ದು ಗುಡ್ ಬುಕ್ ಅಂತ ಕೇಳ್ತಾ ಇರ್ತೀರಿ. ಸೊ ಈ ವರ್ಡ್ ಅಲ್ಲಿ ದರ್ ಇಸ್ ನೋ ಗುಡ್ ಬುಕ್ ಆರ್ ಬ್ಯಾಡ್ ಬುಕ್, ಗುಡ್ ಆರ್ ಬ್ಯಾಡ್ ಅಂತ ಇಲ್ಲ. ಬುಕ್ ಈಸ್ ಬುಕ್. ನೀವು ಅದನ್ನ ಹೇಗೆ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಸ್ಟಡಿ ಮೆಟೀರಿಯಲ್ಸ್ ಅಂತ ಬಂದಾಗ ನೀವು ಒಂದು 4-5 ಪಬ್ಲಿಷರ್ದು ಸ್ಟಡಿ ಮೆಟೀರಿಯಲ್ ನೋಡಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಬಳಸ್ಕೊಳ್ಳಿ. ಈಗ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಲ್ಡಿಂಗ್ ಇರೋರಿಗೆ ಇಂಗ್ಲಿಷ್ ತುಂಬಾ ಕ್ವಾಲಿಟಿ ಇಂಗ್ಲಿಷ್ ಇರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಈಸಿ ಅನ್ಸುತ್ತೆ. ಇಂಗ್ಲಿಷ್ ಗೊತ್ತಿಲ್ಲ ಅನ್ನೋರಿಗೆ ಕನ್ನಡ ಮೀಡಿಯಂ ಈಸಿ ಅನ್ಸುತ್ತೆ. ಹಾಗೆ ನಿಮ್ಗೆ ಯಾವುದು ಸರಿ ಅನ್ಸುತ್ತೆ ಅಥವಾ ಈಸಿ ಅನ್ಸುತ್ತೆ ಆ ಸ್ಟಡಿ ಮೆಟೀರಿಯಲ್ ಅನ್ನ ಬಳಸ್ಕೊಳ್ಳಿ. ಅದ್ರಲ್ಲಿ ಇದು ಅದು ಅಂತ ಏನಿಲ್ಲ. ಸೊ ಅದನ್ನ ಫಾಲೋ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್, ಸ್ಪೆಂಡ್ ಮಿನಿಮಮ್ ಆಫ್ 3 to 4 hours a day ಫಾರ್ ಕೆಸೆಟ್ ಆರ್ ಎನ್ಇಟಿ ಪ್ರಿಪರೇಷನ್ಸ್. ಒಂದು ದಿವಸಕ್ಕೆ ನಮ್ಗೆ ಏನಿರೋ ಟೈಮ್ ಎಷ್ಟು, ಹಾರ್ಡ್ಲಿ 1 month ಇದೆ ಕೆಸೆಟ್ ಎಕ್ಸಾಮ್ಗೆ. ಮಿನಿಮಮ್ ಆಫ್ 3 to 4 ಕ್ವಾಲಿಟಿ ಅವರ್ಸ್ ಅನ್ನ ಸ್ಪೆಂಡ್ ಮಾಡಿ. ಸೊ ಹಾಗಾಗಿ 3 ರಿಂದ 4 ಗಂಟೆಯಷ್ಟು ಪ್ರತಿ ದಿನದಲ್ಲಿ ನೀವು ಕೆಸೆಟ್ ಅಥವಾ ಎನ್ಇಟಿ ಪ್ರಿಪರೇಷನ್ಸ್ಗೆ ಅಂತೇಳಿ ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್, ಸ್ಟಡಿ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಓದಿ. ಟೇಕ್ ದಿ ಆನ್ಲೈನ್ ಕ್ವಿಜ್ ಅಂಡ್ ಪ್ರಾಕ್ಟೀಸ್ ಟೆಸ್ಟ್. ಸೊ ಈ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಬುಕ್ ಇಟ್ಕೊಂಡು ಓದೋದ್ರ ಜೊತೆಗೆ ನೀವು ವೇರಿಯಸ್ ವೆಬ್ಸೈಟ್ಸ್ ಅಲ್ಲಿ, ನಂದೇ ವೆಬ್ಸೈಟ್ ಇದೆ ಈಗ www.gceducity.com ಅಂತ ಹೇಳಿ, ಅಲ್ಲಿ ನಾನು ಪ್ರಾಕ್ಟೀಸ್ ಟೆಸ್ಟ್ ಅನ್ನ ಕೊಡ್ತೀನಿ, ಕ್ವಿಜಸ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಆ ರೀತಿ ವೇರಿಯಸ್ ವೆಬ್ಸೈಟ್ಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಟೆಸ್ಟ್ ಮತ್ತೆ ಕ್ವಿಜ್ ಅನ್ನ ತಗೊಂಡು ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಂತ ಬಂದಾಗ, ಟೇಕ್ ದಿ ಗೈಡೆನ್ಸ್ ಆಫ್ ದೋಸ್ ಹೂ ಹ್ಯಾವ್ ಕ್ಲಿಯರ್ಡ್ ಕೆಸೆಟ್ ಆರ್ ಎನ್ಇಟಿ. ಯಾರು ಎನ್ಇಟಿ ಅಥವಾ ಕೆಸೆಟ್ ಅನ್ನ ಆಲ್ರೆಡಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅವರ ಗೈಡೆನ್ಸ್ ಅನ್ನ ತಗೊಳ್ಳಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಏನು ಅಂತ ಹೇಳಿದ್ರೆ, ನೀವು ಯಾರನ್ನ ಕೇಳ್ತೀರಾ ಅನ್ನೋದು ಇಂಪಾರ್ಟೆಂಟ್. ಕೆಲವರು ಪಾಸ್ ಆಗಿದೆ ಅಂತ ಹೇಳಿದ್ಮೇಲೆ ಉಳಿದವ್ರನ್ನ ಎದುರಿಸ್ಬಿಡ್ತಾರೆ, ನಿಮ್ ಕೈಲಿ ಮಾಡೋಕ್ಕಾಗಲ್ಲ, ಅದಷ್ಟು ಟಫ್ ಇರುತ್ತೆ, ಇಷ್ಟು ಟಫ್ ಇರುತ್ತೆ ಅಂತ ಹೇಳಿ. ದಯವಿಟ್ಟು ಅಂತರ ಹತ್ರ ಹೋಗ್ಬೇಡಿ. ಯಾರು ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ, ಪ್ರಿಪೇರ್ ಆಗಬಹುದು, ಈಸಿ ಇರುತ್ತೆ, ನೀವು ಮಾಡ್ಬೋದು, ಹೀಗೆ ಪ್ರಿಪೇರ್ ಆಗಿ ಹಾಗೆ ಪ್ರಿಪೇರ್ ಆಗಿ ಅಂತ ಹೇಳಿ ನಿಮ್ಮನ್ನ ಯಾರು ಮೋಟಿವೇಟ್ ಮಾಡ್ತಾರೆ ಅಂತವರ ಗೈಡೆನ್ಸ್ ತಗೊಳ್ಳಿ. ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಬಿ ಎ ಸೆಲ್ಫ್ ಮೋಟಿವೇಟರ್. ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ತಕ್ಕಂಥ ಇಂಟರ್ನಲ್ ಮೋಟಿವೇಶನ್ ಇಟ್ಕೊಳ್ಳಿ. ಸೊ ದಟ್ ನೀವು ಪ್ರಿಪರೇಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಪ್ರಿಪರೇಷನ್ಸ್ ಅನ್ನ ಸೀರಿಯಸ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕೆ ಇದನ್ನ ನಾನು ತುಂಬಾ ಪ್ರೆಷರ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಕ್ಸಸ್ ಹ್ಯಾಸ್ ಥೌಸಂಡ್ಸ್ ಆಫ್ ಫಾದರ್ಸ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತ ಹೇಳ್ತಾರೆ ಜಾನ್ ಎಫ್ ಕೆನಡಿ ಅವರು.
ಅಂದ್ರೆ ಯಶಸ್ಸಿಗೆ 1000 ತಂದೆಯರು ಆದರೆ ಸೋಲು ಅನಾಥ ಅಂತ ಹೇಳಿ. ಅಂದ್ರೆ ನೀವ್ ಏನೋ ಹಾರ್ಡ್ ವರ್ಕ್ ಮಾಡಿ ನೀವು ಗೆದ್ರಿ ಅಂತ ಹೇಳಿದ್ರೆ ಎಲ್ಲರೂ ಕ್ರೆಡಿಟ್ ತಗೊಳ್ತಾರೆ. ನಾನು ಕ್ರೆಡಿಟ್ ತಗೊಂಡ್ಬಿಡ್ತೀನಿ. ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಸೆಟ್ NET ಸಕ್ಸಸ್ ಟಿಪ್ಸ್ ಹಾಕಿದ್ರಿಂದಾನೇ ಅವ್ರು ಕೆಸೆಟ್ ಕ್ಲಿಯರ್ ಆಗಿದ್ದು ಅಂತ ಹೇಳ್ಬಿಡ್ತೀನಿ. ನೀವು ಕೆಸೆಟ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಲಿಟ್ರಲಿ ಸ್ಪೀಕಿಂಗ್ ನನಗೆ ಯಾವುದೇ ಕ್ರೆಡಿಟ್ ಬೇಡ. ನಿಮ್ಮ ಸಕ್ಸಸ್ ಏನಿದೆ ದಟ್ ಇಟ್ ಸೆಲ್ಫ್ ದಿ ಗ್ರೇಟೆಸ್ಟ್ ಕ್ರೆಡಿಟ್ ಅಂತ ಅನ್ಕೊಂಡಿದ್ದೀನಿ. ಬಟ್ ಇನ್ ಜನರಲ್ ಏನಾಗುತ್ತೆ ಅಂದ್ರೆ ನೀವ್ ಏನಾದ್ರೂ ಸಾಧನೆ ಮಾಡೋದ್ರಿಂದ ನಿಮ್ಮ ಪೇರೆಂಟ್ಸ್ ಕ್ರೆಡಿಟ್ ತಗೊಳ್ತಾರೆ. ಅವ್ನ್ ಕೇಳಿದಾಗ ಏನ್ ಕೇಳಿದ್ನೋ ಅದನ್ನೆಲ್ಲ ಕೊಡ್ಸಿದ್ವು, ಅದಕ್ಕೆ ನಮ್ಮ ಮಗ ಒಳ್ಳೆ ಸ್ಥಾನಕ್ಕೆ ಬಂದ ಅಂತ. ನಿಮ್ ಟೀಚರ್ಸ್ ಕ್ರೆಡಿಟ್ ತಗೊಳ್ತಾರೆ. ಹೌದು, ನಾನು ಅವ್ನು ಒಳ್ಳೆ ದಾರಿನಲ್ಲಿ ಒಳ್ಳೆ ರೀತಿನಲ್ಲಿ ಪಾಠ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಗ್ರೇಟ್ ಅಚೀವ್ಮೆಂಟ್ ಮಾಡಿದಾನೆ ಅಂತ. ನಿಮ್ಮ ಫ್ರೆಂಡ್ಸ್ ಹೌದು ನಾವು ಅವನಿಗೂ ಸಪೋರ್ಟ್ ಮಾಡಿದ್ವಿ, ಅವನಿಗೆ ಓದ್ಕೊಳ್ಳೋಕೆಲ್ಲ ಬುಕ್ಸ್ ಕೊಟ್ವಿ, ಅದು ಕೊಟ್ವಿ, ಇದು ಕೊಟ್ವಿ, ಹಾಗಾಗಿ ಅವ್ನು ಸಕ್ಸೀಡ್ ಆದ ಅಂತ ಹೇಳಿ ನಿಮ್ಮ ಸಕ್ಸಸ್ ಏನಿದೆ ಅದರಲ್ಲಿ ಎಲ್ಲರೂ ಶೇರ್ ತಗೊಳ್ತಾರೆ. ಆದ್ರೆ ನೀವು ಸೋತೋಗ್ಬಿಟ್ರೆ ಯಾರೂ ನಿಮ್ಮ ಸೋಲಿನಲ್ಲಿ ಪಾಲುದಾರರ ಆಗೋದಿಲ್ಲ. ಸೊ ಅಂದ್ರೆ ನೀವು ಸೋತೋಗ್ಬಿಟ್ರೆ ಪೇರೆಂಟ್ಸ್ ಏನ್ ಹೇಳ್ತಾರೆ, ಅಯ್ಯೋ ನಾವು ಎಲ್ಲಾ ಪ್ರಯತ್ನ ಪಟ್ವು, ಅವ್ನ್ ಕೇಳಿದ್ದೆಲ್ಲ ಕೊಡ್ಸಿದ್ವು, ಅವನ ಹಣೆ ಬರ ಹಣೆ ಬರ ಹಂಗಿತ್ತು, ಏನೋ ಆಗ್ಲಿಲ್ಲ ಬಿಡು ಅಂತಾರೆ. ಅದೇ ಟೀಚರ್ ಏನ್ ಹೇಳ್ತಾರೆ, ಕ್ಲಾಸಲ್ಲಿ ಎಲ್ರಿಗೂ ಪಾಠ ಮಾಡ್ದಂಗೆ ಅವನಿಗೂ ಪಾಠ ಮಾಡಿದೆ, ಈ ಒಂದು ಹುಡುಗ ಸಕ್ಸೀಡ್ ಆಗಿದ್ದಾನೆ, ಅವನಾಗಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತಾರೆ. ಫ್ರೆಂಡ್ಸ್ ಏನ್ ಹೇಳ್ತಾರೆ, ಅವನ ಜೊತೆಲ್ಲ ಇದ್ಕೊಂಡು ನಾವ್ ಇಷ್ಟೆಲ್ಲ ಸಾಧನೆ ಮಾಡಿದೀವಿ, ಅವ್ನ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಂತಾರೆ. ಇದು ತಪ್ಪು ಅಂತಲ್ಲ, ಪ್ರಪಂಚದ ಸ್ವಾಭಾವಿಕತೆ ಅದು. ಸೊ ನೀವು ಗೆದ್ರೆ ಅದ್ರಲ್ಲಿ ಎಲ್ಲರೂ ಕ್ರೆಡಿಟ್ ತಗೊಳ್ತೀವಿ, ಆದ್ರೆ ನೀವು ಸೋತ್ರೆ ಯಾರು ಕ್ರೆಡಿಟ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಸಕ್ಸಸ್ ಆಸ್ ಥೌಸಂಡ್ಸ್ ಆಫ್ ಫಾದರ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತ ಹೇಳ್ತೀವಿ. ಯಶಸ್ಸಿಗೆ 1000 ತಂದೆಯರು ಸೋಲು ಅನಾಥ ಅಂತ ಹೇಳಿ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ನಿಮ್ಮ ಯಶಸ್ಸಿನ ಸೃಷ್ಟಿಕರ್ತರು ಬೇರೆ ಯಾರೋ ಅಲ್ಲ, ನೀವೇ. ಈ ಎಕ್ಸ್ಟರ್ನಲ್ ಸೋರ್ಸಸ್ ನಿಮ್ಮ ಟೀಚರ್ಸ್, ನಿಮ್ಮ ಪೇರೆಂಟ್ಸ್, ನಾನಿರ್ಬೋದು ಅಥವಾ ನಿಮ್ಮ ಬೇರೆ ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲ ಏನಂತ ಹೇಳಿದ್ರೆ ನಿಮ್ಗೆ ಒಂದು ಸಣ್ಣ ಕಿಡಿ ಹೊತ್ತಿಸೋ ಕೆಲಸ ಮಾಡ್ತೀವಿ. ಆದ್ರೆ ಒಂದು ದೀಪ ಹುರಿಬೇಕು ಅಂತ ಹೇಳಿದ್ರೆ ಆ ದೀಪದಲ್ಲಿ ಎಣ್ಣೆ, ಆ ದೀಪದ ಬತ್ತಿ, ಆ ದೀಪ ಉರಿತಕ್ಕಂಥ ಶಕ್ತಿ ಅದೆಲ್ಲ ನಿಮ್ಮದೇ. ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಆಗಿ ನಿಮ್ಮ ಟೀಚರ್ಸ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಅಥವಾ ನಾವಿರ್ಬೋದು, ನಾನು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಜಸ್ಟ್ ಒಂದು ಕಿಡಿ ಹೊತ್ತಿಸ್ಬೋದು. ನಿಮ್ಮ ಜೀವನವನ್ನ ತುಂಬಾ ಸುಂದರವಾಗಿ ಸೃಷ್ಟಿ ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಕೆಸೆಟ್ ಆರ್ NET ಎಕ್ಸಾಮ್. ಸೊ ನನ್ನ ಫ್ಯೂಚರ್ ಅಲ್ಲಿ ನಾನು ಹೇಳ್ದಾಗೇನೆ ಪೇಪರ್ 1 ಬಗ್ಗೆ ನಾನು ಕಂಟಿನ್ಯೂಸ್ ವಿಡಿಯೋಸ್ ಅನ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಗೋಪಾಲ್ ಎಜುಸಿಟಿ ಚಾನಲ್ಗೆ ಮರಿದ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ www.gceducity.com ವೆಬ್ಸೈಟ್ ಅಲ್ಲಿ ಕೆಸೆಟ್ ಮತ್ತೆ NET ಪ್ರಿಪರೇಷನ್ಸ್ಗೆ ವೇರಿಯಸ್ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ PDF ಸ್ಟಡಿ ಮೆಟೀರಿಯಲ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ರಿಪರೇಷನ್ಸ್ ಅನ್ನ ಸೀರಿಯಸ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಈ ಎಲ್ಲಾ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಟ್ಟೆ, ಈ ಪ್ರತಿಯೊಂದು ಸಕ್ಸಸ್ ಟಿಪ್ ಇರ್ಬೋದು ಅಥವಾ ಸ್ಟ್ರಾಟಜೀಸ್ ಇರ್ಬೋದು, ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ನಾನು ಹೇಳಿದಂತ ಪ್ರತಿಯೊಂದು ಟಿಪ್ಸ್ ಏನಿದೆ ಆ ಪ್ರತಿಯೊಂದು ಟಿಪ್ಸ್ ಬಗ್ಗೆ ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿ ಮರೀದೆ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮ್ದೇನಾದ್ರೂ ಪರ್ಸನಲ್ ಸ್ಟ್ರಾಟಜೀಸ್ ಅಥವಾ ಸ್ಟಡಿ ಟಿಪ್ಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಬೇರೆ ಎಲ್ಲ ಆಸ್ಪಿರೆಂಟ್ಸಿಗೂ ಅದು ಹೆಲ್ಪ್ ಆಗುತ್ತೆ. ಸೊ ನಂದು ಇದು ಸಣ್ಣದು ಚಿಕ್ಕದು ಸಿಲ್ಲಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ತುಂಬಾ ಸಿಲ್ಲಿ ಅಥವಾ ಚಿಕ್ಕ ಚಿಕ್ಕ ವಿಚಾರಗಳೇ ನಮಗೆ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮ ಏನಾದ್ರೂ ಟಿಪ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ನಾನು ಈ ವಿಡಿಯೋದಲ್ಲಿ ಹೇಳಿದಂತ ಪ್ರತಿಯೊಂದು ಟಿಪ್ಸ್ ಬಗ್ಗೆ ಅದು ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿ ಮರೀದೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋನ ಮರೀದೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮತ್ತೆ ನೋನ್ ಗ್ರೂಪ್ಸ್ ಎಲ್ರಿಗೂ ಶೇರ್ ಮಾಡಿ. ಕೆಸೆಟ್ ಮತ್ತೆ NET ಆಸ್ಪಿರೆಂಟ್ಸ್ ಯಾರೇ ಇದ್ರೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಈ ಒಂದು ಸ್ಟಡಿ ಟಿಪ್ಸ್ ಅವರಿಗೂ ಕೂಡ ಯೂಸ್ಫುಲ್ ಅನ್ಸ್ಬೋದು. ಮತ್ತೆ ಇವತ್ತಿಂದಾನೇ ನಿಮ್ಮ ಕೆಸೆಟ್ ಅಥವಾ NET ಅನ್ನ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇಟ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇದುವರೆಗೂ ರೆಗ್ಯುಲರ್ ಆಗಿ ವಿಡಿಯೋಸ್ ಅನ್ನ ಮಾಡೋಕ್ ಆಗಿರ್ಲಿಲ್ಲ. ಇನ್ ಮುಂದೆ ನಾನು ಖಂಡಿತವಾಗ್ಲೂ ಫ್ರೀಕ್ವೆಂಟ್ ಆಗಿ ನಿಮ್ಗೆ ವಿಡಿಯೋಸ್ ಅನ್ನ ಕೊಡ್ಲಿಕ್ಕೆ, ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಒನ್ಸ್ ಅಗೇನ್ ಯುವರ್ ಸಕ್ಸಸ್ ಇಸ್ ಮೈ ಅಚೀವ್ಮೆಂಟ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಥ್ಯಾಂಕ್ ಯು. Thank you for watching. For more videos, subscribe to Gopal's Educity channel and click on the bell icon. ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಪಾಲ್ಸ್ ಎಜುಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.